ನಮಸ್ಕಾರ. ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪ್ತಿ ಪ್ರಕಾಶ್. ಎಸ್ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಗ್ಯಾಸ್ಟ್ರಿಕ್ ಮತ್ತೆ IBS ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ಗ್ಯಾಸ್ಟ್ರಿಕ್ ಮತ್ತೆ IBS ಅಂದ್ರೆ ಏನು, ಹಾಗೆ ಗ್ಯಾಸ್ಟ್ರಿಕ್ ಮತ್ತೆ IBS ಬರೋದಕ್ಕೆ ಕಾರಣವಾದ್ರೂ ಏನು, ಯಾವ ರೀತಿಯಾದಂತಹ ಚಿಕಿತ್ಸೆಯನ್ನ ಪಡೆದುಕೊಳ್ಬೇಕು, ಮತ್ತೆ ಇದನ್ನ ಇಗ್ನೋರ್ ಮಾಡೋದ್ರಿಂದ ಯಾವ್ದೆಲ್ಲ ಕಾಂಪ್ಲಿಕೇಶನ್ಸ್ ಉಂಟಾಗುತ್ತೆ, ಇದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಇಂದ ಬಂದಂತಹ ಡಾಕ್ಟರ್ ಅನ್ಸಾರಿ ಸರ್. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್ ಸರ್, ಇವತ್ತು ನಾವು IBS ಮತ್ತೆ ಗ್ಯಾಸ್ಟ್ರೈಟಿಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮೊದಲನೇದಾಗಿ ಗ್ಯಾಸ್ಟ್ರಿಕ್ ಬಗ್ಗೆ ಮಾತಾಡ್ತಾ ಹೋಗೋಣ. ಈಗ ಗ್ಯಾಸ್ಟ್ರಿಕ್ ಅನ್ನೋದು ಎಲ್ಲರಲ್ಲಿ ಕಾಣಿಸ್ಕೊಳ್ತಾ ಇದೆ. ಗ್ಯಾಸ್ಟ್ರಿಕ್ ಕಾಣಿಸ್ಕೊಳ್ಳೋದಕ್ಕೆ ಪ್ರಮುಖವಾದ ಕಾರಣವಾದ್ರೂ ಏನು ಅಂತ? ಈಗ ಜನರಲಿ ಗ್ಯಾಸ್ಟ್ರಿಕ್ ನಾವು ಹೇಳ್ತೀವಿ. ಸರ್ವಸಾಮಾನ್ಯವಾಗಿ ಪ್ರತಿಯೊಬ್ಬರು ಈ ಸಮಸ್ಯೆಯಿಂದ ಒಂದಲ್ಲ ಒಂದು ಟೈಮಲ್ಲಿ ಲೈಫಲ್ಲಿ ಸಫರ್ ಆಗಿದ್ದಾನೆ ಅಂತ. ಸೊ ಮೇ ಬಿ ಅಕ್ಯೂಟ್ ಫೇಸಸಲ್ಲಿ ಇರ್ಬೋದು, ದೀರ್ಘಕಾಲ ಅಂತ ಇರುವಂಥದ್ದು. ಸೊ ಗ್ಯಾಸ್ಟ್ರಿಕ್ ಅಂದರೆ ಜನರಲಿ ನಾವು ಹೇಳ್ತೀವಿ, ನಾವು ಏನು ಆಹಾರ ತಿಂತೀವಿ ಅಥವಾ ಏನು ತಿನ್ಬಿಡ್ತೀವಿ, ಸೊ ಬೈಯಿಂದ ಹಿಡ್ದು ಅದು ಗಂಟಲಿಂದ ಒಯ್ಸೋಫೆಗಸ್ ಅನ್ನನಾಳದಿಂದ ಕೊನೆಗೆ ಸ್ಟಮಕಲ್ಲಿ ಸೇರುತ್ತೆ, ಅಂದರೆ ಹೊಟ್ಟೆಯಲ್ಲಿ ಸೇರುತ್ತೆ ಅಂತ. ಸೊ ಸ್ಟಮಕಲ್ಲಿ ಕೆಲವು ಮ್ಯೂಕೋಸಲ್ ಲೈನಿಂಗ್ ಇರುತ್ತೆ, ಅಲ್ಲೇ ಆ್ಯಸಿಡ್ ಸಿಕ್ರೇಷನ್ ಆಗ್ತಾ ಇರುತ್ತೆ, ಅಲ್ಲಿ ಡೆಫಿನೆಟ್ಲಿ ಒಂಥರ ಎಂಜೈಮ್ ಸಿಕ್ರೇಷನ್ ಹಾಕಿಬಿಟ್ಟು ಎಲ್ಲ ಕ್ರಿಯೆ ನಡಿಬೇಕು, ಆಲ್ಮೋಸ್ಟ್ ಡೈಜೆಸ್ಟಿವ್ ಪ್ರಾಸೆಸಸ್ ನಡಿಬೇಕು ಅಂದರೆ ಎಲ್ಲ ಸ್ಮೂತಾಗಿ ಇರಬೇಕು. ಯಾವುದೋ ಒಂದರಲ್ಲಿ ಹೆಚ್ಚು ಕಡಿಮೆ ಆಯಿತು ಅಂದರೆ ಸಮಸ್ಯೆ ಉಂಟಾಗೋ ಸಾಧ್ಯತೆ ಇರುತ್ತೆ. ಸೊ ಗ್ಯಾಸ್ಟ್ರಿಕ್ ಅಂದರೆ ಅಕ್ಯೂಟ್ ಫೇಸಸ್ ಮತ್ತು ಕ್ರಾನಿಕ್ ಫೇಸಸಲ್ಲಿ ನಾವು ನೋಡ್ತೀವಿ ಅಂತ. ಬಟ್ ಜನರಲಿ ನಮ್ಮ ಕಡೆ ಪೇಷಂಟ್ಸ್ ಬರುವಂಥದ್ದು ಹೇಳುವಂಥದ್ದು ತುಂಬ ದಿವಸದಿಂದ ಇತ್ತು. ಸೊ ಅದು ಕೆಲವೊಮ್ಮೆಗೆ ಡೆಫಿನೆಟ್ಲಿ ಕಂಟಿನ್ಯೂಸ್ ಆಗಿ ಹಾಗೇ ಇರೋದಿಲ್ಲ ಅಂತ. ಸೊ ಬಿಟ್ಟು ಬರೋದು ಹೋಗೋದು ಅಂತ. ಸೊ ಡೆಫಿನೆಟ್ಲಿ ನಾವು ಜನರಲಿ ಇನ್ಫೆಕ್ಷನ್ಸ್ ಇತ್ತೀಚೆಗೆ ಹೆಚ್ಚು ನೋಡ್ತಾ ಇದ್ದೀವಿ, ಅಂದರೆ H. ಪೈಲೋರಿ ಇನ್ಫೆಕ್ಷನ್ಸ್. ಸೊ ಇನ್ಫೆಕ್ಷನ್ಸ್ ಜಾಸ್ತಿ ಆಗ್ತಾ ಬಂತು. ಆಲ್ಮೋಸ್ಟ್ ಕೆಲವು ಪೇಷಂಟ್ಸ್ ಬಂದುಬಿಟ್ಟು ಹೇಳ್ತಾರೆ, ನಾವು ಬೇರೆ ಏನು ಸಮಸ್ಯೆಗೋಸ್ಕರ ಮೆಡಿಕೇಷನ್ಸ್ ತೊಗೊಳ್ತಾ ಇದ್ದೀವಿ ಅಥವಾ ಯಾವುದೋ ಒಂದು ಮೆಡಿಸಿನ್ಸ್ ತೊಗೊಳ್ತಾ ಇದ್ದೀವಿ, ಅದರಿಂದ ನಮಗೆ ಡೆಫಿನೆಟ್ಲಿ ಉತ್ಪತ್ತಿ ಆಗ್ತಾ ಇದೆ ಅಥವಾ ಕಾಣಿಸ್ತಾ ಇರುವಂಥದ್ದು. ಎರಡನೇದು ಡೆಫಿನೆಟ್ಲಿ ನಾವು ನೋಡುವಂಥದ್ದು ಇತ್ತೀಚೆಗೆ ಸ್ವಲ್ಪ ಹೆಚ್ಚಾಗಿ ಡಿಪೆಂಡೆನ್ಸಿ ಪ್ರಾಸೆಸ್ಡ್ ಫುಡ್ ಮೇಲೆ ಜಾಸ್ತಿ ಇದೆ ಅಂತ. ಸೊ ಅನ್ಹೆಲ್ದಿ ಈಟಿಂಗ್ ಹ್ಯಾಬಿಟ್ಸ್ ಅಂತ. ಸೊ ಹ್ಯಾಬಿಟ್ಸ್ ಜೊತೆ ಫುಡ್ಡು ಸಹ ಡೆಫಿನೆಟ್ಲಿ ನಾಲ್ಗೆಗೆ ಟೇಸ್ಟ್ಗೆ ಏನು ಬೇಕು ಅದೇ ಸೇರಿಸ್ತಾ ಬರ್ತಾ ಇರ್ತಾರೆ. ಸೊ ಜನರಲಿ ನಾವು ನೋಡ್ತೀವಿ ಪ್ರಾಸೆಸ್ಡ್ ಫುಡ್ ಇರುವಂಥದ್ದು ಅಥವಾ ಜಂಕ್ ಫುಡ್ ಇರುವಂಥದ್ದು, ಅದು ಕಂಟಿನ್ಯೂಸ್ ಆಗಿ ಕನ್ಸ್ಯೂಮ್ ಮಾಡೋದ್ರಿಂದ ಡೆಫಿನೆಟ್ಲಿ ಡೈಜೆಷನ್ ಸ್ಲೋ ಆಗ್ತಾ ಬರ್ತಾ ಇರುವಂಥದ್ದು. ಸೊ ಒಂದು ಹೆಚ್ಚಾಗಿ ಪ್ರಾಸೆಸ್ಡ್ ಫುಡ್ ಮತ್ತು ಜಂಕ್ ಫುಡ್ ಮೇಲೆ ಡಿಪೆಂಡ್ ಆಗುವಂಥದ್ದು. ನಂತರ ನಾವು ಜನರಲಿ ನೋಡ್ತೀವಿ ಸ್ಟ್ರೆಸ್ ಫ್ಯಾಕ್ಟರ್ಸ್ ಹೆಚ್ಚಿರುತ್ತೆ ಅಂತ. ಸೊ ಮೇ ಬಿ ಫಿಸಿಕಲ್ ಸ್ಟ್ರೆಸ್ ಆಗಿರ್ಬೋದು, ಮೆಂಟಲ್ ಸ್ಟ್ರೆಸ್ ಕೂಡ ಆಗಿರ್ಬೋದು ಅಂತ. ಸೊ ಮಾನಸಿಕ ಒತ್ತಡ, ಶಾರೀರಿಕ ಒತ್ತಡ ಎರಡೂ ಕೂಡ ಡೆಫಿನೆಟ್ಲಿ ಇದಕ್ಕೆ ಸಮಸ್ಯೆಗೆ ಒಳಗಾಗ್ತಾ ಇರುವಂಥದ್ದು ಅಥವಾ ಕಾರಣ ಆಗ್ತಾ ಇರುವಂಥದ್ದು ಅಂತ ಹೇಳ್ಬೋದು. ನಂತರ ಲೈಫ್ ಸ್ಟೈಲ್ ಚೇಂಜಸ್ ಆಗ್ತಾ ಬಂತು ಅಂದರೆ ಆಲ್ಕೋಹಾಲ್ ಕನ್ಸಂಪ್ಷನ್ ಆಗಿರ್ಬೋದು, ಅಲ್ಲಿ ಮದ್ಯಪಾನ, ಧೂಮ್ರಪಾನ, ಮೇ ಬಿ ಟೊಬ್ಯಾಕೊ ಕನ್ಸಂಪ್ಷನ್, ಇವೆಲ್ಲ ಡೆಫಿನೆಟ್ಲಿ ಒಂದು ಕಡೆ ನಾವು ನೋಡ್ತೀವಿ. ಹೊಟ್ಟೆ ಒಳಗಡೆ ಹೋಗಿಬಿಟ್ಟು ಡೆಫಿನೆಟ್ಲಿ ಆಲ್ಮೋಸ್ಟ್ ಇದನ್ನು ಟ್ರಿಗರ್ ಮಾಡುವಂಥದ್ದು, ಗ್ಯಾಸ್ಟ್ರಿಕ್ನ ಟ್ರಿಗರ್ ಮಾಡುವಂಥದ್ದು ಆಗಿರ್ಬೋದು. ಯಾವುದೋ ಒಂದು ಆಟೋ ಇಮ್ಯೂನ್ ಕಂಡೀಷನ್ಸ್ ಇತ್ತು ಅಂದರೆ ಡೆಫಿನೆಟ್ಲಿ ಸಮಸ್ಯೆಗೆ ಒಳಗಾಗಿದ್ದಾರೆ. ಆಟೋ ಇಮ್ಯೂನ್ ಕಂಡೀಷನ್ಸ್ಗೋಸ್ಕರ ಆಲ್ಮೋಸ್ಟ್ ಅವ್ರದ್ದು ಬಾಡಿದು ಇಮ್ಯುನಿಟಿ ಕಾಂಪ್ರಮೈಸ್ ಆಗಿದೆ. ಹಾಗಾಗಿ ಈ ಪಚನ ಕ್ರಿಯೆ ಅಥವಾ ನಾವು ಹೇಳ್ತೀವಿ ಡೈಜೆಸ್ಟಿವ್ ಪ್ರಾಸೆಸ್ ಕೂಡ ಡೆಫಿನೆಟ್ಲಿ ಕಾಂಪ್ರಮೈಸ್ ಆಗಿರುವಂಥದ್ದು ಅಂತ. ಸೊ ಈ ಥರ ಡೆಫಿನೆಟ್ಲಿ ಜನರಲಿ ನೋಡ್ತೀವಿ ಅಂತ. ಸೊ ಆಲ್ಮೋಸ್ಟ್ ಪ್ರತಿಯೊಬ್ಬರು ಪೇಷಂಟ್ ಒಳಗಡೆ ವೈಡ್ ವೆರೈಟಿ ಇರುತ್ತೆ, ಅಂದರೆ ಎಲ್ಲರಿಗೂ ಎಲ್ಲ ಥರದ್ದು ಕಾಸ್ ಅಥವಾ ಕಾರಣ ಡೆಫಿನೆಟ್ಲಿ ಇಂಪ್ಯಾಕ್ಟ್ ಆಗಲ್ಲ. ಬಟ್ ಅದನ್ನು ನಾವು ನೋಡ್ತೀವಿ, ಈ 4-5 ಫ್ಯಾಕ್ಟರ್ಸ್ ಹೆಚ್ಚಿರೋದ್ರಿಂದ ಡೆಫಿನೆಟ್ಲಿ ಇತ್ತೀಚೆಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಸ್ವಲ್ಪ ಕಾಮನ್ ಆಗಿಬಿಟ್ಟಿದೆ ಅಂತ ಹೇಳ್ಬೋದು. ಇನ್ನು ಫಿಸಿಕಲ್ ಸ್ಟ್ರೆಸ್ ಮತ್ತು ಮೆಂಟಲ್ ಸ್ಟ್ರೆಸ್ ಕೂಡ ಗ್ಯಾಸ್ಟ್ರಿಕ್ಗೆ ಕಾರಣ ಅಂತ ಹೇಳಿದ್ರಿ. ಎಷ್ಟೊಂದು ಜನಕ್ಕೆ ಇದು ಗೊತ್ತೇ ಇರಲ್ಲ, ಫಿಸಿಕಲ್ ಸ್ಟ್ರೆಸ್ ಮತ್ತು ಮೆಂಟಲ್ ಸ್ಟ್ರೆಸ್ ಅನ್ನೋದು ಕಾರಣ ಆಗುತ್ತೆ ಅಂತ. ಯಾವ ರೀತಿಯ ಕಾರಣ ಆಗುತ್ತೆ? ಈಗ ಮೆಂಟಲ್ ಸ್ಟ್ರೆಸ್ ಅಂತ ನಾವು ನೋಡ್ತೀವಿ. ಸೊ ಜನರಲಿ ಸ್ಟ್ರೆಸ್ಫುಲ್ ಕಂಡೀಷನ್ಸ್ ಹೆಚ್ಚಿರೋದ್ರಿಂದ ಅಥವಾ ಸ್ಟ್ರೆಸ್ ಒತ್ತಡ, ಮಾನಸಿಕ ಒತ್ತಡ ಜಾಸ್ತಿ ಆಗ್ತಿರೋದ್ರಿಂದ, ಉದಾಹರಣೆ ಕೆಲವು ನ್ಯೂರೋ ಟ್ರಾನ್ಸ್ಮಿಟರ್ಸ್ ನಾವು ಹೇಳ್ತೀವಿ ಅಂದರೆ, ಸೊ ಇದು ಡೆಫಿನೆಟ್ಲಿ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಬರ್ತಾ ಇರುವಂಥದ್ದು. ಸೊ ನಮ್ಮ ನ್ಯೂರೋ ಟ್ರಾನ್ಸ್ಮಿಟರ್ಸ್ ನಮ್ಮ ಮೂಡ್ ಮೇಲೆ ಅಥವಾ ಇಮೋಷನ್ಸ್ ಮೇಲೆ ಡೆಫಿನೆಟ್ಲಿ ಲಭ್ಯ ಇದಿರುತ್ತೆ, ಅಂದರೆ ಡಿಪೆಂಡೆಂಟ್ ಇರುತ್ತೆ ಅಂತ. ಸೊ ಯಾವಾಗ ಇದು ಲಭ್ಯ ಇರುವಂಥದ್ದು ಅಂದರೆ ಯಾವ ಮೂಡ್ ಒಳಗಡೆ ನೀವು ಇರ್ತೀರಾ ಅದ್ರ ಪ್ರಕಾರ ಡೆಫಿನೆಟ್ಲಿ ಆ ನ್ಯೂರೋ ಟ್ರಾನ್ಸ್ಮಿಟರ್ ಅಥವಾ ಆ ಹಾರ್ಮೋನ್ ನಾವು ಹೇಳ್ಬೋದು ರಿಲೀಸ್ ಆಗ್ತಾ ಬರ್ತಾ ಇರುತ್ತೆ.
ಸೊ ದೀರ್ಘಕಾಲ ಇರುವಂಥದ್ದು ಒಂದು ಸ್ಟ್ರೆಸ್ ಇರ್ಬೋದು, ಮೇ ಬಿ ಒಂದು ಕಡೆ ಟೆನ್ಷನ್ ಇರ್ಬೋದು, ಕೆಲವು ಜನಗೆ ಭಯ ಆಗ್ತಾ ಇರ್ಬೋದು, ಕೆಲವು ಜನಗೆ ಮೇ ಬಿ ನಾವು ನೋಡ್ತೀವಿ ಒಂಥರ ಕೊರ್ಗಿರ್ಬೋದು, ಮೇ ಬಿ ಪದೇ ಪದೇ ಪುನಃ ಅವ್ರಿಗೆ ಬಾಧಿಸ್ತಾ ಇರುವಂಥದ್ದು ಅಂತ. ಸೊ ಇದರಿಂದ ಫ್ಯೂ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಹೆಚ್ಚಾಗಿ ರಿಲೀಸ್ ಆಗುವಂಥದ್ದು. ಆ ನ್ಯೂರೋ ಟ್ರಾನ್ಸ್ಮಿಟರ್ ಹೋಗ್ಬಿಟ್ಟು ಆ ಟಾರ್ಗೆಟ್ ಆರ್ಗನ್ ಅಥವಾ ಅವರಲ್ಲಿ ಡೆಫಿನೆಟ್ಲಿ ತಡ್ಕೊಡೋ ಶಕ್ತಿ ಕಡಿಮೆ ಮಾಡಲಿಕ್ಕೆ ಡೆಫಿನೆಟ್ಲಿ ಕೆಲಸ ಮಾಡುತ್ತೆ ಅಂತ. ಸೊ ಈ ಕಾರಣದಿಂದ ಡೆಫಿನೆಟ್ಲಿ ನಾವು ನೋಡ್ತೀವಿ ಗ್ಯಾಸ್ಟ್ರಿಕ್ ಇಶ್ಯೂಸ್ ಕೂಡ ಡೆಫಿನೆಟ್ಲಿ ಉತ್ಪತ್ತಿ ಆಗ್ಬೋದು. ನಾಟ್ ಓನ್ಲಿ ಲಿಮಿಟೆಡ್ ಟು ಗ್ಯಾಸ್ಟ್ರಿಕ್ ಅಂತ, ಬೇರೆ ಬೇರೆ ಥರದ್ದು ಟಾರ್ಗೆಟ್ ಆರ್ಗನ್ಸ್ ಒಳಗಡೆ ಇಂಪ್ಯಾಕ್ಟ್ ಆದಾಗ ಬೇರೆ ಬೇರೆ ಸಮಸ್ಯೆ ಬರುತ್ತೆ. ಸೊ ಅದೇ ರೀತಿ ಫಿಸಿಕಲ್ ಸ್ಟ್ರೆಸ್ ಅಥವಾ ಫಿಸಿಕಲ್ ಸ್ಟ್ರೈನ್ ಅಂತ ನಾವು ಹೇಳ್ತೀವಿ. ಸೊ ಯಾರಲ್ಲಿ ಆಕ್ಯುಪೇಷನಲ್ ಕಂಡೀಷನ್ಸಲ್ಲಿ ಯಾರು ಒನ್ ಎಕ್ಸಾಂಪಲ್ ವೆಯ್ಟ್ ಹತ್ತೋದು ಅಂಥದ್ದು ಇರ್ಬೋದು, ಅಥವಾ ಕೂಲಿ ಕೆಲಸ ಮಾಡೋವಂಥದ್ದಾಗಿರ್ಬೋದು, ಮೇ ಬಿ ಹೆಚ್ಚಾಗಿ ಎಕ್ಸಸೈಸ್ ಮಾಡೋವಂಥದ್ದಾಗಿರ್ಬೋದು. ಸೊ ಇವೆಲ್ಲ ಡೆಫಿನೆಟ್ಲಿ ಒಂಥರ ಬಾಡಿಯಲ್ಲಿ ಒತ್ತಡ ಆದಾಗ ಡೆಫಿನೆಟ್ಲಿ ಹೆಚ್ಚಾಗಿ ಆ್ಯಸಿಡ್ ಸಿಕ್ರಿಷನ್ ಆಗೋ ಸಾಧ್ಯತೆ ಇರುತ್ತೆ ಅಂತ. ಸೊ ಫಿಸಿಕಲ್ ಸ್ಟ್ರೆಸ್ ಕೂಡ ನಾವು ಕ್ಲಿನಿಕಲ್ ಪ್ರಾಕ್ಟೀಸ್ ಒಳಗಡೆ ನೋಡಿದ್ದೀವಿ. ಮೇ ಬಿ ಹೆಲ್ದಿ ಫಾರ್ಮಲ್ಲಿ ಇರ್ಬೋದು, ಮಾಡ್ರೇಟ್ ಫಾರ್ಮ್, ಅಥವಾ ಅವರು ಆಕ್ಯುಪೇಷನ್ ಥರನೇ ಫಿಸಿಕಲ್ ಒತ್ತಡ ಇದ್ದರೆ ಕೂಡ ಡೆಫಿನೆಟ್ಲಿ ಗ್ಯಾಸ್ಟ್ರಿಕ್ಗೆ ಒಳಗಾಗ್ತಾ ಇರುವಂಥದ್ದು ನಾವು ಹೇಳ್ತೀವಿ. ಇನ್ನು ಗ್ಯಾಸ್ಟ್ರಿಕ್ ಅನ್ನುವಂಥದ್ದು ಎಲ್ಲ ಏಜರಲ್ಲೂ ಕಾಣಿಸ್ಕೊಳ್ಳುತ್ತೆ. ಯಾವ ಏಜರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ, ಇದು ಯಾಕೆ ಕಾಣಿಸ್ಕೊಳ್ಳೋದು? ಈಗ ಜನರಲಿ ನಾವು ಸರ್ವಸಾಮಾನ್ಯವಾಗಿ ನೋಡ್ತೀವಿ ಏಜ್ ಫ್ಯಾಕ್ಟರ್ ಅಂತ ಆಲ್ಮೋಸ್ಟ್ ಚಿಕ್ಕ ಮಕ್ಕಳೆಲ್ಲ ಆಲ್ಮೋಸ್ಟ್ ಗ್ಯಾಸ್ಟ್ರಿಕ್ ಸಮಸ್ಯೆ ಆ ಥರ ಕಾಣಿಸೋದಿಲ್ಲ ನಮಗೆ. ಭಾಳನೇ ರೇರ್. ಯಾವುದೋ ಒಂದು ಅನಾಟೋಮಿಕಲ್ ಎಬ್ನಾರ್ಮಲಿಟಿ ಇತ್ತು ಅಥವಾ ಜೆನೆಟಿಕ್ ಫ್ಯಾಕ್ಟ್ರಿಂದ ಡೆಫಿನೆಟ್ಲಿ ಅವ್ರಿಗೆ ಏನದು ಒಂದು ಅನಾಮಲಿ ಇತ್ತು. ಸೊ ಆ ಕಾರಣದಿಂದ ಡೆಫಿನೆಟ್ಲಿ ಕಾಣಿಸುವಂಥದ್ದು. ಮಕ್ಕಳಲ್ಲಿ ಡೆಫಿನೆಟ್ಲಿ ಜನರಲಿ ಆ್ಯಕ್ಟಿವ್ ಇರ್ತಾರೆ, ಊಟ ಎಲ್ಲ ತೊಗೊಳ್ತಾ ಇರ್ತಾರೆ, ತುಂಬಾ ಆ್ಯಕ್ಟಿವ್ನೆಸ್ ಇರುತ್ತೆ ಅಂತ ಅವರಲ್ಲಿ. ಸೊ ಅವರಲ್ಲಿ ಡೆಫಿನೆಟ್ಲಿ ಕಡಿಮೆ ಕಾಣಿಸುವಂಥದ್ದು ಅಂತ. ಬಟ್ ಇತ್ತೀಚೆಗೆ ಡೆಫಿನೆಟ್ಲಿ ಬಿಕಾಸ್ ಆಫ್ ಸೆಡೆಂಟ್ರಿ ಹ್ಯಾಬಿಟ್ಸ್, ಲೈಫ್ ಸ್ಟೈಲ್ ಇಶ್ಯೂಸ್ ಅಂತ ಆಗಿರ್ಬೋದು. ಸೊ ಮಿಡಲ್ ಏಜಸ್, ಯಂಗರ್ ಏಜಸ್ ಒಳಗಡೆ ಡೆಫಿನೆಟ್ಲಿ ಕಾಣಿಸ್ಕೊಳ್ತಾ ಇದೆ. ಮೇ ಬಿ ಸ್ಟ್ರೆಸ್ ಫ್ಯಾಕ್ಟರ್ಸ್ ಅತಿ ಹೆಚ್ಚಿದೆ. ಸೊ ಅವ್ರ ಬಾಡಿ ಒಳಗಡೆ ಒತ್ತಡ ಬಿಡುವಂಥದ್ದು, ಅಂದರೆ ಒಂದು ಉದಾಹರಣೆ ಒಂದು ನೈಟ್ ಶಿಫ್ಟ್ಸ್ ಮಾಡುವಂಥದ್ದು ಆಗಿರ್ಬೋದು. ಸೊ ಡೇ ಟೈಮ್ ಮಲಗಿರ್ತಾರೆ, ನೈಟ್ ಹೊತ್ತು ಹೆಚ್ಚರೆ ಇರುತ್ತೆ. ಸೊ ಅವ್ರದ್ದು ಬಾಡಿ ಕ್ಲಾಕೇ ಚೇಂಜ್ ಆಗಿಬಿಡುತ್ತೆ ಅಂತ. ಸೊ ಡೆಫಿನೆಟ್ಲಿ ಹಶು ಫ್ಯಾಕ್ಟರ್ ಇರುತ್ತೆ, ಆಪಟೈಟ್ ಫ್ಯಾಕ್ಟರ್ ಇರುತ್ತೆ, ಆ ಗ್ಯಾಸ್ಟ್ರಿಕ್ ಡೈಜೆಸ್ಟಿವ್ ಪ್ರಾಸೆಸಸ್ ಇರುವಂಥದ್ದು ಅದೆಲ್ಲ ಚೇಂಜ್ ಆಗ್ತಾ ಇರುತ್ತೆ. ಸೊ ಇದು ಒಂದು ಕಾರಣ ಡೆಫಿನೆಟ್ಲಿ ಯಂಗರ್ ಏಜಸ್ ಅಥವಾ ಯಂಗರ್ ಜನ್ರೇಷನ್ಸಲ್ಲಿ ಮಿಡಲ್ ಏಜಸಲ್ಲಿ ಕಂಡು ಬರಲಿಕ್ಕೆ ಅಂತ. ಸೊ ಮಿಡಲ್ ಏಜಸ್ ಒಳಗಡೆ ಡೆಫಿನೆಟ್ಲಿ ಸೆಡೆಂಟ್ರಿ ಹ್ಯಾಬಿಟ್ಸ್ ನಾವು ಹೆಚ್ಚು ನೋಡ್ತಾ ಇದ್ದೀವಿ. ಅಂದರೆ ಸೊ ಭುಜತನ ಎಲ್ಲರದಲ್ಲಿ ಡೆಫಿನೆಟ್ಲಿ ಕಾಣಿಸ್ಕೊಳ್ತಾ ಇದೆ ಬಿಕಾಸ್ ಆಫ್ ವೇರಿಡ್ ರೀಸನ್ಸ್. ಸೊ ಗ್ಯಾಸ್ಟ್ರಿಕಲ್ಲಿ ಕೂಡ ಡೆಫಿನೆಟ್ಲಿ ಸೆಡೆಂಟ್ರಿ ಹ್ಯಾಬಿಟ್ಸ್ ಇರೋದ್ರಿಂದ, ಅನ್ಹೆಲ್ದಿ ಹ್ಯಾಬಿಟ್ಸ್ ಇರೋದ್ರಿಂದ ಡೆಫಿನೆಟ್ಲಿ ಮಿಡಲ್ ಏಜಸಲ್ಲಿ ಕಾಣಿಸುವಂಥದ್ದು. ಆ್ಯಂಡ್ ಲೇಟರ್ ಹಾಫ್ ಆಫ್ ಲೈಫ್ ಅಂತ ನಾವು ಹೇಳ್ತೀವಿ. ಸೊ ವೃದ್ಧಾಪ್ಯದಲ್ಲಿ ಆಲ್ಮೋಸ್ಟ್ 55-60 ಇಯರ್ಸ್ ಆದ ನಂತರ ಕೂಡ ಡೆಫಿನೆಟ್ಲಿ ಇಮ್ಯುನಿಟಿ ಕಡಿಮೆ ಆಗ್ತಾ ಇರುವಂಥದ್ದು, ಮೇ ಬಿ ಬಿಕಾಸ್ ಆಫ್ ಒಂದು ಸಮಸ್ಯೆ ಅಥವಾ ಡಿಸೀಸಸಿಂದ. ಸೊ ಏಜ್ ಫ್ಯಾಕ್ಟರ್ ಅಂದರೆ ಪರ್ಟಿಕ್ಯುಲರ್ ಆಗಿ ನಾವು ನೋಡುವಂಥದ್ದು ಮಿಡಲ್ ಏಜಸ್, ಯಂಗರ್ ಜನ್ರೇಷನ್ಸಲ್ಲಿ ಅಥವಾ ಓಲ್ಡರ್ ಪೀಪಲಲ್ಲಿ ಎಲ್ಲರದಲ್ಲಿ ಈಕ್ವಲ್ ಆಗಿ ಕಾಣಿಸ್ಕೊಳುತ್ತೆ. ಮಕ್ಕಳಲ್ಲಿ ಕಾಣಿಸ್ಬೇಕು ಅಂದರೆ ಡೆಫಿನೆಟ್ಲಿ ಯಾವುದೋ ಒಂದು ಸ್ಪೆಸಿಫಿಕ್ ಕಾರಣ ಇರಬೇಕು ಅಂತ. ಬಟ್ ಜನರಲಿ ಏಜ್ ಫ್ಯಾಕ್ಟರ್ ಅಂತ ನಾವು ಸ್ಟಡಿ ನೋಡುವಾಗ ಅಥವಾ ಕ್ಲಾಸಿಫಿಕೇಷನ್ ನೋಡುವಾಗ ನಾವು ಜನರಲಿ ನೋಡ್ತೀವಿ ಆಲ್ಮೋಸ್ಟ್ ಈಕ್ವಲ್ ಇದೆ ಅಂತ ಹೇಳ್ಬೋದು. ಎಸ್ ವೀಕ್ಷಕರೇ, ನೀವು ಕೂಡ ಗ್ಯಾಸ್ಟ್ರಿಕ್ ಮತ್ತು IBS ಇಂದ ಬಳಲ್ತಾ ಇದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಡಾಕ್ಟರ್ ಹತ್ರ ಮಾತಾಡ್ಬೋದು ಅಂತ ಹೇಳ್ತಾ, ಡಾಕ್ಟರ್ ಈಗ ಲೈಫ್ ಸ್ಟೈಲ್ ಮತ್ತು ಫುಡ್ ಅನ್ನುವಂಥದ್ದು ಒಂದು ಹೆಲ್ತ್ ಮೇಲೆ ತುಂಬಾನೇ ಪರಿಣಾಮ ಬೀಳುತ್ತೆ. ಸೊ ಲೈಫ್ ಸ್ಟೈಲ್ ಮತ್ತು ಫುಡ್ಡಲ್ಲಿ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು? ಈಗ ನಮಗೆ ಒಂದು ವೇಳೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗ್ತಾ ಬಂತ, ಸೊ ಬರೀ ಗ್ಯಾಸ್ಟ್ರಿಕ್ ಆಗಿಲ್ಲ ಆದ್ರೂ ಕೂಡ ಸಹ ಡೆಫಿನೆಟ್ಲಿ ಒಂದು ಅಡಿಕ್ವೇಟ್ ವಾಟರ್ ಕನ್ಸಂಪ್ಷನ್ ನೋಡಲೇಬೇಕಾಗುತ್ತೆ ಅಂತ. ಸೊ ನಾವೊಂದು 5-6 ಲೀಟರ್ ವಾಟರ್ ತೊಗೋಬೇಕು ಅಂತ ನಾನು ಡೆಫಿನೆಟ್ಲಿ ಅಡ್ವೈಸ್ ಮಾಡಲ್ಲ. ಬಟ್ ಅಟ್ಲೀಸ್ಟ್ ಅಡಿಕ್ವೇಟ್ ವಾಟರ್ ಕನ್ಸಂಪ್ಷನ್ ಅಂದರೆ ಬಾಡಿದು ಕ್ರಿಯೆ, ಪಚನ ಕ್ರಿಯೆ ಆಗಿರ್ಬೋದು ಅಥವಾ ಮೆಟಬಾಲಿಸಮ್ ನಡಿಬೇಕು ಆದರೆ ಅಟ್ಲೀಸ್ಟ್ ಮಿನಿಮಮ್ 2 to 3 ಲೀಟರ್ಸ್ ವಾಟರ್ ಪರ್ ಡೇ ಬೇಕಾಗುತ್ತೆ ಅಂತ. ಸೊ ಅಡಿಕ್ವೇಟ್ ವಾಟರ್ ಕನ್ಸಂಪ್ಷನ್. ನಂತರ ನಾವು ನೋಡುವಂಥದ್ದು ಈ ಥರ ಸಮಸ್ಯೆ ಇದ್ದಾಗ ಕೂಡ ಆಲ್ಮೋಸ್ಟ್ ಫುಡಲ್ಲಿ ಸ್ವಲ್ಪ ಚೇಂಜಸ್, ಅಂದರೆ ಆಲ್ಮೋಸ್ಟ್ ಸ್ಪೈಸಿ ಐಟಮ್ಸು, ಹಾಟ್ ಪದಾರ್ಥ ಅದನ್ನು ಆದಷ್ಟು ಸ್ಪೈಸಿ ಅಂಶ ಆದಷ್ಟು ಆ್ಯಸ್ ಫಾರ್ ಆಸ್ ಪಾಸಿಬಲ್ ಅವಾಯ್ಡ್ ಮಾಡಬೇಕಾಗತ್ತೆ. ಸೊ ಜನರಲಿ ವೆಜಿಟೇರಿಯನ್ ಡಯಟ್ಗೆ ಒಳಗಾಗುವಂಥದ್ದು. ಆಮೇಲೆ ಫೈಬರ್ ರಿಚ್ ಕಂಟೆಂಟ್ ನಾವು ಹೇಳ್ತೀವಿ ಅಂತ. ಸೊ ಡೆಫಿನೆಟ್ಲಿ ಫೈಬರ್ ರಿಚ್ ಕಂಟೆಂಟ್ ಒಳಗಡೆ ಆಲ್ಮೋಸ್ಟ್ ಸೊಪ್ಪುಗಳು ಇರುತ್ತೆ, ತರಕಾರಿಗಳು ಇರುತ್ತೆ, ಸೊ ಆಲ್ಮೋಸ್ಟ್ ಸಿರಿಧಾನ್ಯ ಇರುತ್ತೆ. ಸೊ ಗುಡ್ ಫೈಬರ್ ಕಂಟೆಂಟ್ ಅಂತ ನೋಡುವಂಥದ್ದು. ಸೊ ಇದನ್ನು ನಾವು ಡೆಫಿನೆಟ್ಲಿ ನೋಡ್ತೀವಿ, ಹೆಲ್ಪ್ ಆಗ್ತಾ ಬರ್ತಾ ಇರುತ್ತೆ ಡೈಜೆಸ್ಟಿವ್ ಪ್ರಾಸೆಸಸ್ಗೆ, ಗ್ಯಾಸ್ಟ್ರಿಕ್ ರೆಗ್ಯುಲೇಷನ್ಗೆ, ಮೋಷನ್ಸ್ಗೆ, ಅವ್ರಿಗೆ ಎಲ್ಲರದಲ್ಲಿ ಡೆಫಿನೆಟ್ಲಿ ಹೆಲ್ಪ್ ಆಗುವಂಥದ್ದು. ಸೊ ವೆಜಿಟೇರಿಯನ್ ಡಯಟ್ ಆ್ಯಸ್ ಫಾರ್ ಆಸ್ ಪಾಸಿಬಲ್ ಮೇಂಟೈನ್ ಮಾಡ್ತಾ ಬಂತ ಅಂದರೆ ಚೆನ್ನಾಗಿರುತ್ತೆ. ಸೊ ನಾನ್ ವೆಜಲ್ಲಿ ಡೆಫಿನೆಟ್ಲಿ ಲಿಮಿಟ್ ಮಾಡಬೇಕಾಗುತ್ತೆ. ಆಲ್ಮೋಸ್ಟ್ ಒಕೇಶ್ನಲಿ ತಿನ್ನುವಂಥದ್ದು ಆಗಿರ್ಬೋದು. ಆದಷ್ಟು ಪ್ರಾಪರಲ್ಲಿ ಡೆಫಿನೆಟ್ಲಿ ಫಿಸಿಕಲ್ ಆ್ಯಕ್ಟಿವಿಟಿನ ಮೇಂಟೈನ್ ಮಾಡಬೇಕು. ಸೊ ಫಿಸಿಕಲ್ ಆ್ಯಕ್ಟಿವಿಟೀಸಲ್ಲಿ ಬರೀ ವಾಕಿಂಗ್ ಅಥವಾ ಎಕ್ಸರ್ಸೈಸ್ ಅಂತ ಅಲ್ಲ,
ಕೆಲವೊಮ್ಮೆಗೆ ಡೆಫಿನೆಟ್ಲಿ ಸೈಕ್ಲಿಂಗ್ ಇರುತ್ತೆ, ಸ್ವಿಮ್ಮಿಂಗ್ ಇರುತ್ತೆ, ಏನೋ ಒಂದು ಸ್ಪೋರ್ಟ್ಸ್ ಆಡುವಂಥದ್ದು ಮೇ ಬಿ 1 ಅವರ್. ಸೊ ಇದೆಲ್ಲ ಡೆಫಿನೆಟ್ಲಿ ಆಕ್ಟಿವಿಟೀಸ್ ಆಗ್ತಾ ಬಂತ ಅಂದರೆ ಡೆಫಿನೆಟ್ಲಿ ಡೈಜೆಸ್ಟಿವ್ ಪ್ರಾಸೆಸಸ್ಸು ಕರೆಕ್ಟಾಗಿ ಇರುತ್ತೆ. ಡೆಫಿನೆಟ್ಲಿ ಸೆಡೆಂಟ್ರಿ ಹ್ಯಾಬಿಟ್ಸಿಂದ ಈ ಥರ ಆ್ಯಸಿಡ್ ಉತ್ಪತ್ತಿ ಆಗುವಂಥದ್ದು ರೆಗ್ಯುಲೇಟ್ ಆಗ್ತಾ ಬರ್ತಾ ಇರುತ್ತೆ. ಹಸಿಮೆಣಸಿನ್ಕಾಯಿ, ಬಟಾಣಿ, ಕಾಳು ಇದೆಲ್ಲ ಲಿಮಿಟ್ ಮಾಡಬೇಕಾಗತ್ತೆ ಯಾರಲ್ಲಿ ಗ್ಯಾಸ್ಟ್ರಿಕ್ ಇದ್ದರೆ. ಸೊ ಫ್ಯೂ ಚೇಂಜಸ್ ಮಾಡ್ತಾ ಬಂತ ಆ್ಯಸ್ ಫಾರ್ ಆಸ್ ಪಾಸಿಬಲ್ ಮೇ ಬಿ ಒಂದು ಕಡೆ ಅವ್ರಿಗೆ ತುಂಬ ಭಾರ ಅನಿಸ್ತಾ ಇರ್ಬೋದು, ತಲೆ ಒಳಗಡೆ ಡೆಫಿನೆಟ್ಲಿ ಒಂಥರ ಸ್ಟ್ರೈನ್ ಅಥವಾ ಸ್ಟ್ರೆಸ್ ಅನಿಸ್ತಾ ಇರ್ಬೋದು. ಸೊ ಆ ಟೈಮಲ್ಲಿ ಡೆಫಿನೆಟ್ಲಿ ನಾವು ನೋಡ್ತೀವಿ ಆಲ್ಮೋಸ್ಟ್ ಕೌನ್ಸಿಲಿಂಗ್ ಹೆಲ್ಪ್ ಆಗ್ತಾ ಬರ್ತಾ ಇರುತ್ತೆ, ಅಥವಾ ಮೆಡಿಟೇಷನ್ ಮಾಡುವಂಥದ್ದು ಒಂದು 15 ನಿಮಿಷ 20 ನಿಮಿಷ ಡೈಲಿ. ಸೊ ಈ ಥರ ಡೆಫಿನೆಟ್ಲಿ ಮೆಡಿಟೇಷನ್, ಎಕ್ಸಸೈಸಸ್, ಡಯಟ್ ಫ್ಯಾಕ್ಟರ್ ಮೇಂಟೈನ್ ಮಾಡ್ತಾ ಬಂತ ಅಂದರೆ ಡೆಫಿನೆಟ್ಲಿ ಈ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳತಾ ಇದ್ದರೆ ಡೆಫಿನೆಟ್ಲಿ ಹೆಲ್ಪ್ ಆಗ್ತಾ ಬರ್ತಾ ಇರುತ್ತೆ. ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ಒಂದು ವೇಳೆ ಈ ಥರ ಚೇಂಜಸ್ ಮಾಡಬೇಕು ಅಂದರೆ ಒಂದೇ ದಿವಸದಲ್ಲಿ ಇದು ಆಗೋದಿಲ್ಲ ಅಂತ. ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅಂತ ರೆಗ್ಯುಲರಾಗಿ ಡಿಸಿಪ್ಲಿನ್ ಡಯಟ್ನ ಮೇಂಟೈನ್ ಮಾಡುವಂಥದ್ದು ಆ ಥರ ಮಾಡ್ಕೋಬೇಕಾಗುತ್ತೆ. ಸೊ ಇನ್ನು ಗ್ಯಾಸ್ಟ್ರಿಕ್ ಅಲ್ವಾ ಬಿಡು ಅಂತ ಇಗ್ನೋರ್ ಮಾಡೋರೇ ಜಾಸ್ತಿ ಇರ್ತಾರೆ, ಹಾಗೆ ಮನೆ ಮದ್ದನ್ನು ಕೂಡ ತಗೋತಾ ಇರ್ತಾರೆ. ಈ ಥರ ಇಗ್ನೋರ್ ಮಾಡೋದ್ರಿಂದ ಏನೆಲ್ಲ ಕಾಂಪ್ಲಿಕೇಶನ್ಸ್ ಉಂಟಾಗುತ್ತೆ? ಈಗ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಗ್ಯಾಸ್ಟ್ರಿಕ್ ಸಮಸ್ಯೆಯಲ್ಲಿ ಡೆಫಿನೆಟ್ಲಿ ನಾವು ನೋಡ್ತೀವಿ ಆಲ್ಮೋಸ್ಟ್ ಅವರಲ್ಲಿ ಚೇಂಜಸ್ ಆಗ್ತಾ ಬರ್ತಾ ಇರುತ್ತೆ. ಅಂದರೆ ಅವ್ರಿಗೆ ಸಮಸ್ಯೆ ಹೆಚ್ಚಿರೋದ್ರಿಂದ ಡೆಫಿನೆಟ್ಲಿ ಅವ್ರಿಗೆ ಎಲ್ಲ ಥರದ್ದು ಆಹಾರ ಅಥವಾ ಎಲ್ಲ ಥರದ್ದು ಪದಾರ್ಥ ತಿನ್ನೋಕೆ ಆಗ್ತಾ ಇರೋದಿಲ್ಲ. ಸೊ ಆಲ್ಮೋಸ್ಟ್ ನಾವು ನೋಡ್ತೀವಿ ಸಿಲೆಕ್ಟ್ ಫುಡ್ ಐಟಮ್ಸ್ಗೆ ಒಳಗಾಗಿರ್ತಾರೆ. ಸೊ ಬರೀ ಬ್ಲ್ಯಾಂಡ್ ಫುಡ್ ಐಟಮ್ಸ್ ತೊಗೊಳ್ಳೋವಂಥದ್ದು, ಸೊ ಮೇ ಬಿ ಇಡ್ಲಿಗೆ ಅಥವಾ ಮೊಸರನ್ನಾಗೆ ತೊಗೊಳ್ಳೋವಂಥದ್ದು ಆ ಥರ ಡೆಫಿನೆಟ್ಲಿ ಪ್ಲ್ಯಾನ್ ಮಾಡಿರ್ತಾರೆ ಅಂತ. ಸೊ ಅವರಲ್ಲಿ ಡೆಫಿನೆಟ್ಲಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ನ್ಯೂಟ್ರಿಷನಲ್ ಡೆಫಿಷಿಯನ್ಸೀಸ್ ನಾವು ನೋಡ್ತೀವಿ. ವಿಟಮಿನ್ B12 ಡೆಫಿಷಿಯನ್ಸಿ ಆಗಿರ್ಬೋದು, ಅವರಲ್ಲಿ ಅನಿಮಿಯಾ ಆಗಿರ್ಬೋದು, ಅಂದರೆ ಡೆಫಿನೆಟ್ಲಿ ರಕ್ತ ಕಡಿಮೆ ಇರುವಂಥದ್ದು, ಹಿಮೋಗ್ಲೋಬಿನ್ ಲೆವೆಲ್ಸ್ ಕಡಿಮೆ ಆಗ್ತಾ ಬರ್ತಾ ಇರುವಂಥದ್ದು. ನಂತರ ನಾವು ಡೆಫಿನೆಟ್ಲಿ ನೋಡ್ತೀವಿ ಅವರಲ್ಲಿ ಮೇ ಬಿ ನೆಗ್ಲೆಕ್ಟ್ ಮಾಡ್ತಾ ಬಂತ ಅಂದರೆ ಸೊ ಊನ್ ಆಗೋ ಸಾಧ್ಯತೆ ಇರುತ್ತೆ ಅಂತ. ಸೊ ಬರೀ ಏನೋ ಒಂದು ಫಂಕ್ಷನಲ್ ಚೇಂಜಸ್ ಇರುತ್ತೆ. ಗ್ಯಾಸ್ಟ್ರೈಟಿಸ್ ಅಂದರೆ ಬರೀ ಇನ್ಫ್ಲಮೇಷನ್ ಇರುತ್ತೆ, ಅಲ್ಲಿ ಆ ಜಾಗದಲ್ಲಿ ಅಲ್ಸರ್ ಡೆವಲಪ್ ಆಗ ತಿರ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಅಂದರೆ ಸೊ ಬ್ರೀಚ್ ಇನ್ ದಿ ಕಂಟಿನ್ಯೂಟಿ ಆಫ್ ದಿ ಎಪಿಥೀಲಿಯಮ್ ಆರ್ ದ ಮ್ಯೂಕಸ್ ಮೆಂಬ್ರೇನ್ಸ್ ಅಂತ ನಾವು ಹೇಳ್ತೀವಿ. ಸೊ ಅಲ್ಸರ್ ತಿರ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಸೊ ಅಲ್ಸರ್ ಆಯಿತು ಅಂದರೆ ಒಂಥರ ಗಾಯ ಥರನೇ, ಅದು ಬೇಗ ವಾಸಿ ಮಾಡಲಿಕ್ಕೆ ತುಂಬ ಆಲ್ಮೋಸ್ಟ್ ಟೈಮ್ ಬೇಕಾಗುತ್ತೆ ಅಂತ. ಸೊ ಪೆಪ್ಟಿಕ್ ಅಲ್ಸರ್, ಗ್ಯಾಸ್ಟ್ರಿಕ್ ಅಲ್ಸರ್ ಆಗಿರ್ಬೋದು, ಡಿಯೋಡಿನಲ್ ಅಲ್ಸರ್ಸ್ಗೆ ಒಳಗಾಗ್ತಾರೆ ಅಂತ. ಸೊ ಈ ಥರ ಅಲ್ಸರ್ಸ್ಗೆ ತೀರ್ಕೊಂಡಾಗ ಕೆಲವೊಮ್ಮೆಗೆ ಡೆಫಿನೆಟ್ಲಿ ನಾವು ನೋಡ್ತೀವಿ ಸ್ಟಮಕಲ್ಲಿ ಬ್ಲೀಡಿಂಗ್ ಕೂಡ ಆಗ್ತಾ ಬರ್ತಾ ಇರುತ್ತೆ. ಸೊ ಬ್ಲೀಡಿಂಗ್ ಆಗ್ತಾ ಬಂತು, ಸೊ ಒಯ್ಸೋಫೇಜಲ್ ವರೈಸಸ್ ಆಗಿರ್ಬೋದು ಅಥವಾ ಬ್ಲೀಡಿಂಗ್ ಆಗ್ತಾ ಬಂತು ಅಂದರೆ ಡೆಫಿನೆಟ್ಲಿ ಅವ್ರಿಗೆ ಕಾಂಪ್ಲಿಕೇಶನ್ಸ್ ಉತ್ಪತ್ತಿ ಆಗೋ ಸಾಧ್ಯತೆ ಇರುತ್ತೆ ಅಂತ. ಓವರ್ ಅ ಪೀರಿಯಡ್ ಆಫ್ ಟೈಮ್ ನಾವು ನೋಡ್ತೀವಿ ಜನರಲಿ ಅವರು ಪಚನ ಕ್ರಿಯೆ ಆಲ್ಮೋಸ್ಟ್ ಇಂಪ್ಯಾಕ್ಟ್ ಆಗಿರೋದ್ರಿಂದ ಅವರಲ್ಲಿ ಕಾಂಪ್ಲಿಕೇಶನ್ಸ್ ಒಳಗಡೆ ಟ್ಯೂಮರ್ ಕೂಡ ಆಗ್ತಾ ಬರ್ತಾ ಇರುತ್ತೆ. ಫ್ಯೂ ಕೇಸಸಲ್ಲಿ ನೆಗ್ಲೆಕ್ಟ್ ಮಾಡ್ತಾ ಬಂತ ಅಂದರೆ ಬ್ಯಾರೆಟ್ಸ್ ಒಯ್ಸೋಫೇಗಸ್ ಆ ಥರ ಕ್ಯಾನ್ಸರ್ ತಿರ್ಕೊಳ್ಳೋ ಸಾಧ್ಯತೆ ಫ್ಯೂ ಕೇಸಸ್, ರೇರ್ ಕೇಸಸ್ ಒಳಗಡೆ ಓವರ್ ಪೀರಿಯಡ್ ಆಫ್ ಟೈಮ್ ಇರುತ್ತೆ. ಸೊ ಹಾಗಾದರೆ ಡೆಫಿನೆಟ್ಲಿ ನೆಗ್ಲೆಕ್ಟ್ ಮಾಡುವಂಥದ್ದು ಅಥವಾ ಡೆಫಿನೆಟ್ಲಿ ಮೆಡಿಕೇಷನ್ಸ್ನ ಮಿಸ್ ಮಾಡುವಂಥದ್ದು ಆಗಿರ್ಬೋದು, ಅಥವಾ ಚೇಂಜಸ್ ಲೈಫ್ ಸ್ಟೈಲ್ನ ಚೇಂಜಸ್ ಮಾಡುವಂಥದ್ದು ಆಗಿರ್ಬೋದು, ಮೂರು ಒಟ್ಟಿಗೆ ಡೆಫಿನೆಟ್ಲಿ ಮಾಡ್ತಾ ಬಂತು ಅಂದರೆ ಈ ಕಾಂಪ್ಲಿಕೇಶನ್ಸ್ನ ಡೆಫಿನೆಟ್ಲಿ ನಾವು ಅವಾಯ್ಡ್ ಮಾಡ್ಬೋದು ಆ್ಯಂಡ್ ಡೆಫಿನೆಟ್ಲಿ ಕಂಟ್ರೋಲ್ ಮಾಡ್ಬೋದು. ಈಗ ಗ್ಯಾಸ್ಟ್ರಿಕ್ ಬಗ್ಗೆ ಮಾತಾಡಿದ್ವಿ. IBS ಅಂದರೆ ಏನು ಅಂತ, ಗ್ಯಾಸ್ಟ್ರಿಕ್ ಅಂದರೆ ಅನುಭವಿಸಿರ್ತಾರೆ ಗೊತ್ತಿರುತ್ತೆ, ಆದರೆ IBSನ ಅನುಭವಿಸಿರ್ಬೋದು, ಆದರೆ ಇದೇ IBS ಅಂತ ಗೊತ್ತಾಗಿರಲ್ಲ. ಸೊ IBS ಅಂದರೆ ಏನು ಮತ್ತು ಅದರ ಗುಣಲಕ್ಷಣ ಏನು? ಈಗ ನಾವು ಗ್ಯಾಸ್ಟ್ರೈಟಿಸ್ ಹೇಳ್ತೀವಿ. ಸೊ ನಾವು ಆ ಡೈಜೆಸ್ಟಿವ್ ಪ್ರಾಸೆಸ್ ಅಥವಾ ಡೈಜೆಸ್ಟಿವ್ ಅಪ್ಯಾರಟಸ್ನ ಡಿವೈಡ್ ಮಾಡಿದ್ದೀವಿ. ಸೊ ಅಪ್ಪರ್ ಗ್ಯಾಸ್ಟ್ರಿಕ್ ಅಪ್ಯಾರಟಸ್ ಅಂದರೆ ಡೆಫಿನೆಟ್ಲಿ ಬೈಯಿಂದ ಗಂಟಲು, ಅನ್ನನಾಳುಗಳು, ಒಯ್ಸೋಫೇಗಸ್ ಮತ್ತು ಸ್ಟಮಕ್ ತನಕ ಇರುತ್ತೆ. ಸೊ ಸ್ಟಮಕ್ ಕೆಳಗಡೆ ಅಂತ ನಾವು ನೋಡ್ತೀವಿ, ಅದನ್ನು ನಾವು ಹೇಳ್ತೀವಿ ಸ್ಮಾಲ್ ಇಂಟೆಸ್ಟೈನ್ಸ್, ಲಾರ್ಜ್ ಇಂಟೆಸ್ಟೈನ್ಸ್, ಕೋಲಾನ್ ಅಂತ. ಸೊ ಕರ್ಲೆಗಳು ಎಲ್ಲ ನೋಡ್ತಾ ಇರ್ತೀವಿ ಅಂದರೆ. ಸೊ ಲೋವರ್ ಗ್ಯಾಸ್ಟ್ರಿಕ್ ಅಪ್ಯಾರಟಸ್ ಒಳಗಡೆ ನಾವು ಡೆಫಿನೆಟ್ಲಿ ನೋಡುವಂಥದ್ದು ಈ ಕರ್ಲೆ ಅಥವಾ ಇಂಟೆಸ್ಟೈನ್ಸ್ ಅಂತ ನಾವು ನೋಡ್ತೀವಿ ಅಂತ. ಸೊ ಈ ಇರಿಟೇಬಲ್ ಬೋವೆಲ್ ಸಿಂಡ್ರೋಮ್ ಅಂತ, ಸೊ ಹೆಸರು ಪ್ರಕಾರನೇ ಅಂದರೆ ಡೆಫಿನೆಟ್ಲಿ ಬೋವೆಲ್ ಮೂಮೆಂಟ್ಸ್ಗೆ ಇಂಪ್ಯಾಕ್ಟ್ ಮಾಡೋ ಥರ ಸಮಸ್ಯೆ ಇದು ಅಂತ ನಾವು ಹೇಳ್ತೀವಿ. ಸೊ ಆದಷ್ಟು ಇರಿಟೇಬಲ್ ಬೋವೆಲ್ ಸಿಂಡ್ರೋಮಲ್ಲಿ ನಾವು ಜನರಲಿ ನೋಡ್ತೀವಿ ಅಂದರೆ ಕರ್ಲೆ ಮೂಮೆಂಟ್ಸ್ ಇಂಪ್ಯಾಕ್ಟ್ ಆಗ್ತಾ ಬರ್ತಾ ಇರುತ್ತೆ. ಒಮ್ಮೊಮ್ಮೆಗೆ ಸ್ಲಗಿಶ್ ಆಗಿರ್ಬೋದು, ಡೆಫಿನೆಟ್ಲಿ ಒಮ್ಮೊಮ್ಮೆಗೆ ನಾವು ನೋಡ್ತೀವಿ ಹೈಪರ್ ಆ್ಯಕ್ಟಿವ್ ಆಗ್ತಾ ಬರುತ್ತೆ ಅಂತ. ಸೊ ಅದರಲ್ಲಿ ಪ್ರೆಸೆಂಟೇಷನ್ ಸಿಮ್ಟಮ್ಸೇ ಹಾಗೆ ಇರುವಂಥದ್ದು, ಅಂದರೆ ಅವ್ರಿಗೆ ಡೆಫಿನೆಟ್ಲಿ ಮೋಷನ್ಸ್ ಕ್ಲಿಯರೆನ್ಸ್ ಆಗೋದಿಲ್ಲ ಅಂತ. ಸೊ ಡೆಫಿನೆಟ್ಲಿ ಅವರಲ್ಲಿ IBS-C ಅಂತ ನಾವು ಹೇಳ್ತೀವಿ. ಸೊ ಕೆಲವೊಮ್ಮೆಗೆ ಕಾನ್ಸ್ಟಿಪೇಷನ್, ದೀರ್ಘಕಾಲ ಇರುವಂಥದ್ದು ಮಲ್ಬದ್ಧತೆ ಇರುತ್ತೆ ಅಂತ. ಸೊ ಅಲ್ಲಿ ಡೆಫಿನೆಟ್ಲಿ IBS ಇರಿಟೇಬಲ್ ಬೋವೆಲ್ ಸಿಂಡ್ರೋಮ್ C ಅಥವಾ ಕಾನ್ಸ್ಟಿಪೇಷನ್ ಅಂತ ನಾವು ಕ್ಲಾಸಿಫೈ ಅಥವಾ ವಿಂಗಡಿಸ್ತೀವಿ. ನಂತರ ನಾವು ನೋಡ್ತೀವಿ ಜನರಲಿ ಇರಿಟೇಬಲ್ ಬೋವೆಲ್ ಸಿಂಡ್ರೋಮ್ ಡೈರಿಯಾ. ಸೊ ಪುನಃ ಡೆಫಿನೆಟ್ಲಿ ಮೋಷನ್ ಹೋಗಬೇಕಾಗತ್ತೆ. ಸೊ ಡಾಕ್ಟರ್ ಒಂದೇ ಸಮ ಡೆಫಿನೆಟ್ಲಿ ಮೋಷನ್ಸ್ ಕ್ಲಿಯರೆನ್ಸ್ ಆಗೋದಿಲ್ಲ, ಒಂದು 4-5 ಸತಿ ದಿವಸಗೆ ಹೋಗಬೇಕು ಅಂತ, ಅಥವಾ ಏನು ತಿನ್ಬಿಟ್ರೆ ನಾವು ಡೆಫಿನೆಟ್ಲಿ ಮೋಷನ್ ಪಾಸ್ ಆಗಲೇಬೇಕು ಅಂತ. ಸೊ ಇದನ್ನು ನಾವು IBS-D ಅಂತ ಹೇಳ್ತೀವಿ ಅಥವಾ IBS ಡೈರಿಯಾ ಅಂತ. ಸೊ ಕೆಲವೊಮ್ಮೆಗೆ ಫ್ಯೂ ಮಂತ್ಸಲ್ಲಿ ಡೆಫಿನೆಟ್ಲಿ ಇದು ಆಲ್ಟರ್ನೇಟ್ ಸಹ ಕೂಡ ಆಗ್ತಾ ಬರ್ತಾ ಇರುತ್ತೆ. ಅಂದರೆ ಪೇಷಂಟ್ಸ್
ಬಂದುಬಿಟ್ಟು ಹೇಳುವಂಥದ್ದು ಡಾಕ್ಟರ್ ನನಗೆ ಡೆಫಿನೆಟ್ಲಿ ಕೆಲವೊಮ್ಮೆಗೆ 1-2-3 ಮಂತ್ಸು ಕಾನ್ಸ್ಟಿಪೇಷನ್ ಇರುತ್ತೆ, ನಂತರ ನೋಡ್ತಾ ಬಂತ ಅಂದರೆ ಮುಂದಿಂದು ಕಪಲ್ ಆಫ್ ಮಂತ್ಸಲ್ಲಿ ಡೆಫಿನೆಟ್ಲಿ ಡೈರಿ ಆಗ್ತಾ ಇರುತ್ತೆ. ಸೊ ಈ ಎರಡು ಡೆಫಿನೆಟ್ಲಿ ಆಲ್ಮೋಸ್ಟ್ ಕಂಡೀಷನ್ಸ್ ಆಲ್ಟರ್ನೇಟ್ ಆಗ್ತಾ ಬರ್ಬೋದು. ಸೊ ಪೇಷಂಟ್ಸ್ ಬಂದುಬಿಟ್ಟು ಹೇಳುವಂಥದ್ದು ಅಂದರೆ ನಮಗೆ ಹೊಟ್ಟೆ ಒಳಗಡೆ ಡೆಫಿನೆಟ್ಲಿ ಪೇಯ್ನ್ ಕಾಣಿಸ್ತಾ ಇದೆ ಅಂತ, ಸಂಟ ಆಗ್ತಾ ಬರ್ತಾ ಇರುತ್ತೆ, ಅಂದರೆ ತಿರ್ಕೊಡೋ ಥರ ಒಂಥರ ಕ್ರ್ಯಾಂಪ್ಸ್ ಬರ್ತಾ ಇರುವಂಥದ್ದು ಅಂತ. ಸೊ ತಿಂದ ತಕ್ಷಣ ಎಲ್ಲ ಥರದ್ದು ತಿನ್ನೋಕೆ ಆಗ್ತಾ ಇಲ್ಲ. ಸೊ ಡೆಫಿನೆಟ್ಲಿ ಮೋಷನ್ ಆಗಲೇಬೇಕು, ಮೋಷನ್ ಪಾಸ್ ಆಗಲೇಬೇಕು. ಫ್ಯೂ ಕೇಸಸಲ್ಲಿ ಡೆಫಿನೆಟ್ಲಿ ಗುಣಲಕ್ಷಣಗಳು ಒಳಗಡೆ ನಾವು ನೋಡ್ತೀವಿ ಆಲ್ಮೋಸ್ಟ್ ಮೋಷನ್ಸಲ್ಲಿ ಡೆಫಿನೆಟ್ಲಿ ಒಂಥರ ಅನ್ಡೈಜೆಸ್ಟೆಡ್ ಫುಡ್ ಪಾರ್ಟಿಕಲ್ಸ್ ಲಯಂಟೇರಿಯಾ ನಾವು ಹೇಳ್ತೀವಿ, ಅದನ್ನು ಕೂಡ ಇರುತ್ತೆ ಅಂತ. ಫ್ಯೂ ಕೇಸಸಲ್ಲಿ ಡೆಫಿನೆಟ್ಲಿ ಮೋಷನ್ಸ್ ಜೊತೆ ಮ್ಯೂಕಸ್ ಕೂಡ ಡೆಫಿನೆಟ್ಲಿ ಪಾಸ್ ಆಗ್ತಾ ಇರುತ್ತೆ. ಅಂದರೆ ಸೊ ಹೊಟ್ಟೆ ಒಳಗಡೆ ಡೆಫಿನೆಟ್ಲಿ ಅಥವಾ ಕರ್ಲೆ ಒಳಗಡೆ ಇನ್ಫೆಕ್ಷನ್ಸ್ ತೀರ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಅಂದರೆ ಸೊ ಇನ್ಫೆಕ್ಷನ್ಸಲ್ಲಿ ಕ್ರೋನ್ಸ್ ಡಿಸೀಸ್ ಇದೆ, ಮ್ಯೂಕಸ್ ಕೊಲೈಟಿಸ್ ಇರುವಂಥದ್ದು. ಸೊ ಮ್ಯೂಕಸ್ ಅಂತ ನಾವು ಹೇಳ್ತೀವಿ. ಸೊ ಮೋಷನ್ಸ್ ಜೊತೆ ಮ್ಯೂಕಸ್ ಕೂಡ ಬರ್ತಾ ಇದೆ ಅಂತ, ಒಂದು ಜೆಲ್ ಲೈಕ್ ಸಬ್ಸ್ಟೆನ್ಸ್ ಬರ್ತಾ ಇರುವಂಥದ್ದು. ಬ್ಲಡ್ ಕೂಡ ಆಗ್ತಾ ಇರುತ್ತೆ ಅಂತೆ. ಸೊ ಅಕಲ್ಟ್ ಬ್ಲಡ್ ಇರುತ್ತೆ ಅಥವಾ ಡೆಫಿನೆಟ್ಲಿ ಫ್ರ್ಯಾಂಕ್ ಬ್ಲೀಡಿಂಗ್ ಕೂಡ ಆಗ್ತಾ ಬರ್ಬೋದು ಅಂತ. ಸೊ ಅವರಲ್ಲಿ ಡೆಫಿನೆಟ್ಲಿ ಎಲ್ಲ ಕಡೆ ಆಚೆ ಹೋಗೋಕ್ಕೆ ಡೆಫಿನೆಟ್ಲಿ ನೋಡ್ತಾರೆ. ಅಂದರೆ ಅಲ್ಲಿ ಡೆಫಿನೆಟ್ಲಿ ರೆಸ್ಟ್ ರೂಮ್ ಅಥವಾ ವಾಶ್ರೂಮ್ ಲಭ್ಯ ಇರಬೇಕು, ಅಂದರೆ ಇಲ್ಲಾಂದರೆ ಅವ್ರಿಗೆ ಸಮಸ್ಯೆ ಉಂಟಾಗ್ತಾ ಇರುತ್ತೆ. ಜನರಲಿ ಈ ಥರ ಕೇಸಸಲ್ಲಿ ನಾವು ನೋಡ್ತೀವಿ ಯಾರಲ್ಲಿ ಅಥವಾ ಹೆಚ್ಚಾಗಿ ಆಂಗ್ಸೈಟಿ ಇರುವಂಥದ್ದು ಅಂತ. ಸೊ ಆಂಗ್ಸೈಟಿ ರಿಲೇಟೆಡ್ ಫ್ಯಾಕ್ಟರ್ಸ್ ಹೆಚ್ಚಾಗ್ತಾ ಇರೋದ್ರಿಂದ ಡೆಫಿನೆಟ್ಲಿ ಅವ್ರಿಗೆ. ಡಾಕ್ಟರ್ ಮಾತಾಡೋಣ, ಒಬ್ರು ಕಾಲರ್ ಇದ್ದಾರೆ. ಹೇಳಿಮ್ಮ, ಎಲ್ಲಿಂದ ಕರೆ ಮಾಡ್ತಿರೋದು, ಏನು ನಿಮ್ಮ ಹೆಸರು? ಸರ್ ಮೇಡಮ್, ನನ್ನ ಹೆಸರು ಆನಂದ್ ಅಂತ, ಕಲಬುರಗಿ. ಹಾಂ, ಡಾಕ್ಟರ್ ಇದ್ದಾರೆ, ಮಾತಾಡಿಪ್ಪ. ಹಲೋ. ಹಲೋ ಸರ್. ನಮಸ್ತೆ ಸರ್, ಹೇಳಿ. ಸರ್, ಇದು ನಾನ್ ಸ್ಪೆಸಿಫಿಕ್ ಕ್ವಾಲಿಟೀಸ್ ಇದೆ ಸರ್, ನನಗೆ ಅದೇನು ತೊಂದರೆ ಇಲ್ಲಲ್ಲ ಸರ್ ನಮಗೆ? ಓಕೆ, ಏನಾಗ್ತಾ ಇದೆ ಅಂದರೆ ಈಗ ಈ ಸಮಸ್ಯೆಯಿಂದ ಯಾವ ಥರ ಸಫರ್ ಆಗ್ತಾ ಇದ್ದೀರಾ, ಏನು ಹಿಂಸೆ ಆಗ್ತಾ ಇರುವಂಥದ್ದು? ಡೈಲಿ 3 to 4 ಟೈಮ್ಸ್ ವಾಶ್ರೂಮ್ ಹೋಗ್ತೀನಿ ಸರ್. ಓಕೆ, ಸೊ 3 to 4 ಟೈಮ್ಸ್. ಯಾವುದೇ ರೀತಿ ಅಬ್ಡೋಮೆನ್ ಪೇನ್ ಅದು ಏನಿಲ್ಲ, ಯಾವುದೇ ರೀತಿ ಇಲ್ಲ. ಸಿನ್ಸ್ ಲಾಸ್ಟ್ 7 years ಇಂದ ಇದೆ ಇದು. ಓಕೆ, ಸರಿ. ಸೊ ಡೆಫಿನೆಟ್ಲಿ ಏನದು ಪರೀಕ್ಷೆಗಳು ಮಾಡಿಸಿದ್ದೀರಾ? ಏನೊಂದು ಕೊಲೊನೋಸ್ಕೋಪಿ ಮಾಡಿಸಿದ್ದೀನಿ ಸರ್, ಮಾಡಿಸಿದ್ದೀನಿ. ಓಕೆ, ಅದು IBS ಮತ್ತೆ ಏನೋ ಮಾಡಿದ್ರು, ಸೋಲಾಪುರದಲ್ಲಿ ಮಾಡಿದ್ದಾರೆ. ಓಕೆ, ಎಲ್ಲ ರೀತಿಯಲ್ಲಿ. ಮತ್ತೆ ಇನ್ನೊಂದು ಸ್ಕ್ಯಾನ್ ಏನೋ ಒಂದು ಟೂಲ್ ಟೆಸ್ಟ್ ಮಾಡಿದ್ದಾರೆ. ಓಕೆ, ಅದು 1 ವಾರ ಬಿಟ್ಟು ಬಂದಿತ್ತು ರಿಸಲ್ಟ್, ಅದರಲ್ಲಿ ನಾರ್ಮಲ್ ಇದೆ. ಓಕೆ, ಸರಿ. ನಂದು ವೇಟ್ ತುಂಬಾ ಚೆನ್ನಾಗಿದೆ ಸರ್, ವೇಟ್ ಏನು ಲಾಸ್ ಇಲ್ಲ, ಏನಿಲ್ಲ. ಡೆಫಿನೆಟ್ಲಿ. ಸೊ ಡೆಫಿನೆಟ್ಲಿ ಈ ಥರ ಸಮಸ್ಯೆ ಇದ್ದಾಗ ಆಲ್ಮೋಸ್ಟ್ ನೀವು ಹೇಳ್ತಾ ಇದ್ರಿ ಸಿಂಪ್ಟಮ್ಸ್ ಕೂಡ ಇದೆ. ಸೊ ಪೇನ್ ಆಗಿರ್ಬೋದು ಅಥವಾ ವೆಯ್ಟ್ ಲಾಸ್ ಎಲ್ಲರದಲ್ಲಿ ಈ ಥರ ಆಗೋದಿಲ್ಲ. ಸೊ ಡೆಫಿನೆಟ್ಲಿ ಎಲ್ಲ ಪೇಷಂಟ್ಸಲ್ಲಿ ಎಲ್ಲ ಥರ ಸಿಂಪ್ಟಮ್ಸ್ ಕಾಣಿಸೋದಿಲ್ಲ. ಬಟ್ ಇದನ್ನು ನಾವು ಪ್ರಾಪರ್ ಚಿಕಿತ್ಸೆ ಅಥವಾ ಪ್ರಾಪರ್ ಹೋಮಿಯೋಪೆಥಿಕ್ ಮೆಡಿಕೇಷನ್ಸ್ ತೊಗೊಂಡ್ರೆ ಡೆಫಿನೆಟ್ಲಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ಆ ಫ್ರೀಕ್ವೆನ್ಸಿ ಆಫ್ ಮೋಷನ್ಸ್ ಆಗಿರ್ಬೋದು ಅಥವಾ ನಿಮ್ಮದು ಕರ್ಲೆ ಮೂವ್ಮೆಂಟ್ಸ್ ಆಗ್ತಾ ಬರ್ಬೋದು, ಅದನ್ನು ನಾವು ಡೆಫಿನೆಟ್ಲಿ ಸರಿ ಮಾಡ್ತಾ ಬರ್ಬೋದು ಅಂತ. ಸೊ ಆದಷ್ಟು ಹೋಮಿಯೋಪೆಥಿಕ್ ಮೆಡಿಕೇಷನ್ಸ್ ನಿಮ್ಮ ಕೇಸ್ ಒಳಗಡೆ ಹೆಲ್ಪ್ ಮಾಡ್ಬೋದು ಸರ್. ಥ್ಯಾಂಕ್ ಯು ಆನಂದ್ ಸರ್. IBS ಬಗ್ಗೆ ಮಾತಾಡ್ತಾ ಇದ್ವಿ, ಇನ್ನು IBSಗೆ ಪ್ರಮುಖ ಕಾರಣಗಳಾದರೂ ಯಾವುದು ಅಂತ? ಈಗ IBS ಅಲ್ಲಿ ಡೆಫಿನೆಟ್ಲಿ ಜನರಲಿ ನೋಡುವಂಥದ್ದು ಒಂದು ಆಂಗ್ಸೈಟಿ ಟ್ರಿಗರ್ ಇರುತ್ತೆ. ಸೊ ಮೈಂಡ್ ಗಟ್ ಆಕ್ಸೆಸಲ್ಲಿ ಡೆಫಿನೆಟ್ಲಿ ಆಂಗ್ಸೈಟಿ ಟ್ರಿಗರ್ ಇರುವಂಥದ್ದು. ಆಂಗ್ಷಸ್ ಯಾರು ಇರ್ತಾರೆ, ಸೊ ಆಂಗ್ಸೈಟಿ ನ್ಯೂರೋಸಿಸ್ ಯಾರಲ್ಲಿ ಇರ್ತಾರೆ, ಅಥವಾ ಗಿಡಿಬಿಡಿಯಲ್ಲಿ ಕೆಲಸ ಮಾಡೋವಂಥದ್ದು ಆಗಿರ್ಬೋದು, ಅಥವಾ ಈ ಆಂಗ್ಷಸ್ ಇರೋದ್ರಿಂದ ಡೆಫಿನೆಟ್ಲಿ ಅವ್ರಿಗೆ ಗಾಬರಿ ಆಗ್ತಾ ಬರ್ತಾ ಇರುವಂಥದ್ದು, ಅಥವಾ ಪ್ಯಾನಿಕ್ ಸಿಚುವೇಶನ್ಸ್ ಆಗ್ತಾ ಇರುವಂಥದ್ದು, ಅಥವಾ ಭಯ ಉಂಟಾಗ್ತಾ ಇರುವಂಥದ್ದು, ಅವರಲ್ಲಿ ಡೆಫಿನೆಟ್ಲಿ ಈ ಥರ ಕಾಸಸ್ ನಾವು ಡೆಫಿನೆಟ್ಲಿ ನೋಡ್ತೀವಿ, ಒಂದು ಆಂಗ್ಸೈಟಿ ಅಂತ. ಎರಡನೇದು ಡೆಫಿನೆಟ್ಲಿ ಕರ್ಲೆಯಲ್ಲಿ ಡೆಫಿನೆಟ್ಲಿ ಇನ್ಫೆಕ್ಷನ್ಸ್. ಡಾಕ್ಟರ್ ಮಾತಾಡೋಣ, ಇನ್ನೊಬ್ರು ಕಾಲರ್ ಇದ್ದಾರೆ. ಹೇಳಿಪ್ಪ, ನಿಮ್ಮ ಹೆಸರೇನು, ಎಲ್ಲಿಂದ ಕರೆ ಮಾಡ್ತಿರೋದು? ಹಲೋ, ಕೇಳಿಸ್ತಾ ಇದೆಯಾ? ಏನು ನಿಮ್ಮ ಹೆಸರು? ಕೇಳ್ತಾ ಸರ್. ನಾವು ಬೆಂಗಳೂರಿಂದ ಕರೆ ಮಾಡ್ತಾ ಇರೋದು, ಪದ್ಮನಾಭ ನಗರ ಏರಿಯಾದಿಂದ. ಹೆಸರೇನು ನಿಮ್ದು? ನಮ್ಮ ಹೆಸರು ನಾಗರಾಜ್ ಅಂದ್ಬಿಟ್ಟು ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ ಸರ್, ನಮಸ್ತೆ ಸರ್. ನಮ್ಮ ಹೆಸರು ನಾಗರಾಜ್ ಅಂದ್ಬಿಟ್ಟು ಪದ್ಮನಾಭ ನಗರದಿಂದ ಮಾತಾಡ್ತಾ ಇರೋದು. ಹೇಳಿ ನಾಗರಾಜ್ ಅವರೇ. ಸರ್, ನನಗೆ ಇದೇ ತರ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ, ನಂದು 4-5 ವರ್ಷದಿಂದ ಇದೆ ಸರ್. ಓಕೆ. ಇದು ನಾನು ಏನ್ ಹೇಳ್ತಿದ್ರೆ, ಊಟ ಅನ್ನದ ನಾಳ ಇದೆಯಲ್ಲ, ಅದು ನಿಮಗೆ ಸ್ವಲ್ಪ ಎಕ್ಸ್ಟೆಂಡ್ ಆಗಿದೆ. ಅದನ್ನ ನಿಮಗೆ ಸರ್ಜರಿ ಮಾಡಬೇಕು. ಓಕೆ. ಸೊ ಈಗ ಸರ್ಜರಿ ಮಾಡಬೇಕು ಅಂತ ಹೇಳ್ತಾ ಇದ್ದೇನೆ. ಓಕೆ. ಅದು ಮಾಡಿಸ್ಕೋಬೋದ ಹೇಗೆ ಸರ್? ಅದು ಮಾಡಿಸ್ಕೊಂಡ್ರೆ ನಮಗೆ ಫ್ಯೂಚರಲ್ಲಿ ಹೇಗಿರ್ಬೋದು, ಅದ್ರ ಬಗ್ಗೆ ಏನಾದರೂ ಸ್ವಲ್ಪ ನನಗೆ. ಖಂಡಿತ. ಸೊ ಈಗ ಡೆಫಿನೆಟ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋದ್ರಿಂದ ಪರೀಕ್ಷೆಗಳು ಏನದು ಮಾಡಿಸಿದ್ದೀರಾ ಅಂತ. ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದಾಗ ದೀರ್ಘಕಾಲ ಇರುವಂಥದ್ದು, ಅಲ್ಲಿ ಡೆಫಿನೆಟ್ಲಿ ಕೆಲವು ಇನ್ವೆಸ್ಟಿಗೇಷನ್ಸ್ ಬೇಕಾಗುತ್ತೆ. ಸೊ ಹಾಗಾಗಿ ಯಾವುದೋ ಒಂದು ಮೆಡಿಕಲ್ ಪ್ರೊಸೀಜರ್ಗೆ ಒಳಗಾಗಬೇಕು ಅಥವಾ ಯಾವುದೋ ಒಂದು ಚಿಕಿತ್ಸೆ ತಗೋಬೇಕು ಅಂದರೆ
ಡೆಫಿನೆಟ್ಲಿ ಇನ್ವೆಸ್ಟಿಗೇಷನ್ಸ್ ಬೇಕಾಗುತ್ತೆ. ಸೊ ಆಲ್ಮೋಸ್ಟ್ ನಾವು ಹೇಳ್ತೀವಿ ಜನರಲಿ ಎಂಡೋಸ್ಕೋಪಿ ಅಂತ ಆಗಿರ್ಬೋದು, ಅಥವಾ ಹೊಟ್ಟೆ ಒಳಗಡೆ ಡೆಫಿನೆಟ್ಲಿ ಒಂದು ಸಿಂಪಲ್ ಸ್ಕ್ಯಾನ್ ಆಗಿರ್ಬೋದು ಅಂತ. ಸೊ ಇದೆಲ್ಲ ತೊಗೊಳ್ತಾ ಬಂತ ಅಂದರೆ ಅಥವಾ ಡೆಫಿನೆಟ್ಲಿ ಸಮಸ್ಯೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಸೊ ನಿಮ್ಮ ಕೇಸ್ ಒಳಗಡೆ ನಾವು ಫೋನವ್ರಿಗೂ ಆ ಇನ್ವೆಸ್ಟಿಗೇಷನ್ಸು ನೋಡೋಕ್ಕಾಗ್ತಾ ಇಲ್ಲ. ಸೊ ಈ ಥರ ಇನ್ವೆಸ್ಟಿಗೇಷನ್ಸ್ ಇದ್ರೆ ಡೆಫಿನೆಟ್ಲಿ ಅದು ನೋಡ್ಕೊಂಡು ನಂತರ ನಿಮ್ಮ ಕೇಸ್ ಒಳಗಡೆ ಒಪಿನಿಯನ್ ಕೊಡ್ಬೋದು ವೆದರ್ ಸರ್ಜರಿ ರಿಕ್ವೈರ್ಮೆಂಟ್ ಇದೆಯಾ ಇಲ್ವಾ ಅಂತ. ಸೊ ಲೇಟೆಸ್ಟ್ ಇನ್ವೆಸ್ಟಿಗೇಷನ್ಸ್ ಏನಿರುತ್ತೆ ಅಂದರೆ ಅದನ್ನು ಡೆಫಿನೆಟ್ಲಿ ನೋಡಿ ನಂತರ ಡೆಫಿನೆಟ್ಲಿ ಒಪೈನ್ ಮಾಡ್ತೀವಿ. ಥ್ಯಾಂಕ್ ಯು ನಾಗರಾಜ್. ಇನ್ನು IBSಗೆ ಕಾರಣನ ತಿಳಿಸ್ಕೊಡ್ತಾ ಇದ್ರಿ ಡಾಕ್ಟರ್, ಮುಂದುವರಿಸಿ. ಈಗ IBS ಅಲ್ಲಿ ಡೆಫಿನೆಟ್ಲಿ ಜನರಲಿ ಕರಳೆ ಒಳಗಡೆ ಇನ್ಫೆಕ್ಷನ್ಸ್ ತುಂಬಾ ಕಾಮನ್ ಅಂತ ನಾವು ಹೇಳ್ತೀವಿ. ಸೊ ಮ್ಯೂಕಸ್ ಕೊಲೈಟಿಸ್ ಇರುತ್ತೆ, ಅದ್ರ ಜೊತೆ ಡೆಫಿನೆಟ್ಲಿ ನಾವು ನೋಡ್ತೀವಿ ಆಲ್ಮೋಸ್ಟ್ ಕ್ರೋನ್ಸ್ ಡಿಸೀಸ್ ಅಂತ. ಸೊ ಅಲ್ಲಿ ಹುಣ್ಣು ಆಗ್ತಾ ಇರುತ್ತೆ ಅಂತ, ಸೊ ಕೋಲಾನ್ ಒಳಗಡೆ ಅಂತ. ಸೊ ಈ 3-4 ಕಂಡೀಷನ್ಸ್ ತುಂಬಾ ಕಾಮನ್. ಸೊ ಅಲ್ಲಿ ಡೆಫಿನೆಟ್ಲಿ ನಾವು ನೋಡ್ತೀವಿ ಅಂದರೆ ಫುಡ್ ಟ್ರಿಗರ್ ಆಗುವಂಥದ್ದು. ಸೊ ಕೆಲವೊಮ್ಮೆಗೆ ಡೆಫಿನೆಟ್ಲಿ ಪ್ರಾಪರ್ ಫುಡ್ ಇಲ್ಲ ಅಂತ, ಅದು ಕೂಡ ಡೆಫಿನೆಟ್ಲಿ ಅವ್ರಿಗೆ ಟ್ರಿಗರ್ ಆಗ್ತಾ ಬರ್ತಾ ಇರುತ್ತೆ. ಸೊ ಪೇಷಂಟ್ಸ್ ಬಂದುಬಿಟ್ಟು ಹೇಳ್ತಾರೆ ಅಂದರೆ ಸೊ ನನಗೆ ಎಲ್ಲ ಥರದ್ದು ಫುಡ್ಸ್ ಸೇರ್ಕೊಡೋಕೆ ಆಗ್ತಾ ಇಲ್ಲ ಅಂದರೆ, ಸೊ ಹಸಿಮೆಣ್ಸಿನ್ಕಾಯಿ ಅಥವಾ ಸ್ಪೈಸಿ ಐಟಮ್ಸ್ ತಿಂದರೆ ಕೂಡ ಡೆಫಿನೆಟ್ಲಿ ಈ ಥರ ಟ್ರಿಗರ್ ಆಗುವಂಥದ್ದು. ಸೊ ಈ ಥರ ಫುಡ್ ಟ್ರಿಗರ್ಸ್ ಕೂಡ ಡೆಫಿನೆಟ್ಲಿ ನಾವು ನೋಡಿದ್ದೀವಿ. ಬಟ್ ಮೋಸ್ಟ್ಲಿ ಅಂದರೆ ಈ IBS ಸಮಸ್ಯೆಯಲ್ಲಿ ಡೆಫಿನೆಟ್ಲಿ ಜನರಲಿ ಆಂಗ್ಸೈಟಿ, ಫ್ಯೂ ಇನ್ಫೆಕ್ಷನ್ಸು, ಸ್ಟ್ರೆಸ್ಸು ಮತ್ತು ಅನ್ಹೆಲ್ದಿ ಈಟಿಂಗ್ ಹ್ಯಾಬಿಟ್ಸ್ ಇದೆಲ್ಲ ಡೆಫಿನೆಟ್ಲಿ ತುಂಬಾ ಕಾಮನ್ ಅಂತ ನಾವು ನೋಡ್ತೀವಿ. ಏನು ಡಾಕ್ಟರ್, IBS ಅಂದರೆ ಏನಂತ ಹೇಳಿದ್ರಿ, ಅದ್ರ ಗುಣಲಕ್ಷಣಗಳು ಮತ್ತು ಕಾರಣಗಳನ್ನು ಕೂಡ ತಿಳಿಸ್ಕೊಟ್ರಿ. ಇದೀಗ ಗ್ಯಾಸ್ಟ್ರಿಕ್ ಮತ್ತು IBS ಮಧ್ಯೆ ಇರುವಂತಹ ಡಿಫ್ರೆನ್ಸ್ ಏನು? ಈಗ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದಾಗ ಡೆಫಿನೆಟ್ಲಿ ಆ ಸಿಮ್ಟಮ್ಸ್ ಬೇರೆ ಥರ ಇರುತ್ತೆ. ಸೊ ಸಿಮ್ಟಮ್ಸಲ್ಲಿ ಡೆಫಿನೆಟ್ಲಿ ನಾವು ನೋಡುವಂಥದ್ದು ಇಟ್ ಈಸ್ ರಿಲೇಟೆಡ್ ಟು ಅಪ್ಪರ್ ಗ್ಯಾಸ್ಟ್ರಿಕ್ ಅಪ್ಯಾರಟಸ್ ಅಂತ. ಸೊ ಅಂದರೆ ಅವ್ರಿಗೆ ಡೆಫಿನೆಟ್ಲಿ ಪೇಯ್ನ್ಸ್ ಆಗ್ತಾ ಬರ್ಬೋದು, ಅವರಲ್ಲಿ ಡೆಫಿನೆಟ್ಲಿ ಬ್ಲೋಟಿಂಗ್, ತಿಂದ ತಕ್ಷಣ ಬ್ಲೋಟಿಂಗ್ ಆಗುವಂಥದ್ದು, ಹೊಟ್ಟೆ ಉಬಾರ ಅನಿಸೋವಂಥದ್ದು, ರಿಫ್ಲಕ್ಸ್ ಅಂತ ಅನಿಸೋದು, ಡೆಫಿನೆಟ್ಲಿ ಅವ್ರಿಗೆ ಪೇಯ್ನ್ಸ್, ಡಲ್ ಪೇಯ್ನ್ ಇರುತ್ತೆ ಅಂತ ಎಪಿಗ್ಯಾಸ್ಟ್ರಿಕ್ ರೀಜನಲ್ಲಿ. ಸೊ ಈ ಥರ ಸಿಮ್ಟಮ್ಸ್ಗಳು ಗ್ಯಾಸ್ಟ್ರಿಕಲ್ಲಿ ಆ ಅಪ್ಪರ್ ಗ್ಯಾಸ್ಟ್ರಿಕ್ ಅಪ್ಯಾರಟಸಲ್ಲಿ ಕಾಣಿಸುವಂಥದ್ದು. ಸೊ ಲೋವರ್ ಗ್ಯಾಸ್ಟ್ರಿಕ್ ಅಪ್ಯಾರಟಸ್ ಅಂದರೆ ಕರ್ಲೆಗೆ ಇಂಪ್ಯಾಕ್ಟ್ ಆಗುವಂಥದ್ದು ಸಿಮ್ಟಮ್ಸ್ ಬೇರೆ ಥರ ಇರುತ್ತೆ. ಸೊ ಅಲ್ಲಿ ಕೂಡ ಡೆಫಿನೆಟ್ಲಿ ಮೋಷನ್ ಸಮಸ್ಯೆ ಎಲ್ಲ ಹೆಚ್ಚು ನೋಡ್ತೀವಿ ಅಂತ. ಬ್ಲೋಟಿಂಗ್ ಆಫ್ ದಿ ಅಬ್ಡಮೆನ್ ಇರ್ಬೋದು, ಬಟ್ ಬಹುಶಃ ಅವ್ರಿಗೆ ಮೋಷನ್ಸಲ್ಲಿ ಸಮಸ್ಯೆ ಜಾಸ್ತಿ ಅಂತ. ಸೊ ಅಂದರೆ ಆಲ್ಮೋಸ್ಟ್ ಸ್ಯಾಟಿಸ್ಫೈಡ್ ಫೀಲಿಂಗ್ ಅಂತ ನಾವು ಹೇಳ್ತೀವಿ. ಸೊ ಮೋಷನ್ ಪಾಸ್ ಮಾಡಿದರೆ ಸಹ ಕೂಡ ಕ್ಲಿಯರೆನ್ಸ್ ಆಗಿಲ್ಲ ಡಾಕ್ಟರ್, ಆ ಥರ ಹೇಳ್ತಾರೆ ಪೇಷಂಟ್ಸ್ ಅಂತ. ಸೊ ಗ್ಯಾಸ್ಟ್ರಿಕಲ್ಲಿ ಹಾಗೆ ಡೆಫಿನೆಟ್ಲಿ ನಾವು ನೋಡ್ತೀವಿ ಪೇಯ್ನ್ಸ್ ಎಲ್ಲ ಕಡೆ ಡಿವಿಯೇಟ್ ಆಗ್ತಾ ಇರುತ್ತೆ. ಅಪ್ಪರ್ ಚೆಸ್ಟ್ಗೆ ಬರ್ಬೋದು, ಭುಜಲ್ಲಿ ಕೂಡ ಡೆಫಿನೆಟ್ಲಿ ರೇಡಿಯೇಷನ್ ಆಗ್ಬೋದು. ಸೊ ಲೆಫ್ಟ್ ಸೈಡಲ್ಲಿ ಕೂಡ ಅವ್ರಿಗೆ ಪೇಯ್ನ್ಸ್ ಕಾಣಿಸ್ತಾ ಇರುತ್ತೆ ಅಂತ. ಸೊ ಬಂದುಬಿಟ್ಟು ಹೇಳ್ತಾರೆ ಅಂದರೆ ಈ ಥರ ನಮಗೆ ಹಿಂಸೆ ಆಗ್ತಾ ಇರುವಂಥದ್ದು. ಸೊ ಗ್ಯಾಸ್ಟ್ರಿಕಲ್ಲಿ IBS ಅಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಇದೆ ಅಂತ. ಸೊ ಆಲ್ಮೋಸ್ಟ್ ಪೇಷಂಟ್ಸ್ ಡೆಫಿನೆಟ್ಲಿ ಒಂದು ಹಿಸ್ಟ್ರಿ ಕೊಡುವಾಗ ಡಾಕ್ಟರ್ಗೆ ಡೆಫಿನೆಟ್ಲಿ ಗೊತ್ತಾಗುತ್ತೆ ಯಾವ ಥರ ಸಿಮ್ಟಮ್ಸ್ ಇದೆ, ಯಾವ ಸಮಸ್ಯೆಯಿಂದ ಬಳಲ್ತಾ ಇರುವಂಥದ್ದು. ಡಾಕ್ಟರ್, ಇನ್ನು ನಿಮ್ಮ ಹೋಮಿಯೋಪತಿಲಿ ಈ ಗ್ಯಾಸ್ಟ್ರಿಕ್ ಮತ್ತು IBSಗೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ನ ಕೊಡ್ತೀರಾ? ಈಗ ಗ್ಯಾಸ್ಟ್ರಿಕ್ ಸಮಸ್ಯೆ ಅಥವಾ IBS ಸಮಸ್ಯೆ ಯಾವುದೋ ಒಂದು ಸಮಸ್ಯೆ ಇದ್ದಾಗ ನಾವು ಕೆಲವು ಇನ್ವೆಸ್ಟಿಗೇಷನ್ಸ್ ಅಡ್ವೈಸ್ ಮಾಡ್ತೀವಿ, ಅಥವಾ ಅವ್ರ ಕಡೆ ಇನ್ವೆಸ್ಟಿಗೇಷನ್ಸ್ ಇದ್ದರೆ ಸಹ ಅವ್ರ ಇಂಪ್ಯಾಕ್ಟ್ ಯಾವ ರೀತಿ ಇರುತ್ತೆ ಅಂದರೆ ಅವ್ರಿಗೆ ಸಿಮ್ಟಮ್ಸ್, ಗುಣಲಕ್ಷಣಗಳು ಏನಾಗ್ತಾ ಇದೆ, ಎಷ್ಟು ದಿವಸದಿಂದ ಇದೆ, ಇದೆಲ್ಲ ಮ್ಯಾಟ್ರ್ ಆಗುತ್ತೆ ನಮಗೆ ಮೆಡಿಕೇಷನ್ಸ್ ಡಿಸೈಡ್ ಮಾಡಲಿಕ್ಕೆ. ಸೊ ನಾವು ಹೋಮಿಯೋಪತಿ ಒಳಗಡೆ ಕೆಲವು ಪ್ರೋಟೋಕಾಲ್ಸ್ ಇದೆ ಅಂತ. ಸೊ ಅವರಲ್ಲಿ ಡೆಫಿನೆಟ್ಲಿ ಈ ಥರ ಹೊಟ್ಟೆಯಿಂದ ಮೇ ಬಿ ಗ್ಯಾಸ್ಟ್ರಿಕ್ ಸಿಕ್ರಿಷನ್ ಹೆಚ್ಚಾಗ್ತಾ ಇರುವಂಥದ್ದು ಮತ್ತು ಪಚನ ಕ್ರಿಯೆ ಕೂಗಿರುತ್ತೆ. ಸೊ ಮೆಡಿಕೇಷನ್ಸ್ ಅದಕ್ಕೆ ಟಾರ್ಗೆಟ್ ಮಾಡುತ್ತೆ. ಅಂದರೆ ಡೆಫಿನೆಟ್ಲಿ ಮೂಮೆಂಟ್ಸ್ ಆಫ್ ದಿ ಇಂಟೆಸ್ಟೈನ್ಸ್ನ ನಾರ್ಮಲೈಸ್ ಮಾಡಲಿಕ್ಕೆ, ಕರ್ಲೆ ಮೂಮೆಂಟ್ಸ್ ನಾರ್ಮಲೈಸ್ ಮಾಡಲಿಕ್ಕೆ. ಅದೇ ರೀತಿ ಅವರಲ್ಲಿ ಡೆಫಿನೆಟ್ಲಿ ಆ್ಯಸಿಡ್ ರಿಫ್ಲಕ್ಸ್ ಜಾಸ್ತಿ ಇರುತ್ತೆ. ಸೊ ನಾವು ಬರೀ ಟೆಂಪರರಿ ಆ್ಯಸಿಡ್ ಸಪ್ರೆಷನ್ ಮಾಡೋದಿಲ್ಲ, ಯಾಕೆಂದರೆ ಆ್ಯಸಿಡ್ ಸಿಕ್ರೇಷನ್ ಬೇಕಾಗುತ್ತೆ ಡೈಜೆಷನ್ಗೆ. ಸೊ ಆ್ಯಸಿಡ್ ರೆಗ್ಯುಲೇಷನ್ ಮಾಡ್ತೀವಿ. ಸೊ ಕೆಲವು ಪ್ರೋಟೋಕಾಲ್ಸ್ ಇನ್ವೋಕ್ ಮಾಡುವಾಗ ಆ್ಯಸಿಡ್ ಸಿಕ್ರೇಷನ್ ರೆಗ್ಯುಲೇಟ್ ಆಗ್ತಾ ಬರ್ತಾ ಇರುತ್ತೆ. ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅವರಲ್ಲಿ ನಾವು ನೋಡ್ತೀವಿ ಅಂದರೆ ಹೋಮಿಯೋಸ್ಟೆಸಿಸ್ ಆಗ್ತಾ ಬರ್ತಾ ಇರುತ್ತೆ. ಅಂದರೆ ಗ್ಯಾಸ್ಟ್ರಿಕ್ ಸಿಕ್ರೇಷನ್, ಪಚನ ಕ್ರಿಯೆ ಅಥವಾ ಪಚನ ಶಕ್ತಿ ಏನು ಕೂಗಿರುತ್ತೆ ಅದು ಇಂಪ್ರೂವ್ಮೆಂಟ್ ಆಗ್ತಾ ಇರುವಂಥದ್ದು. ಡಿಪೆಂಡೆನ್ಸಿ ಅಂತ ನಾವು ಹೇಳ್ತೀವಿ, ಬೇರೆ ಏನು ಟೆಂಪರರಿ ಮೆಡಿಕೇಷನ್ಸ್ ಕಡಿಮೆ ಆಗುತ್ತೆ ಅಂತ. ಹೇಳಿಪ್ಪ, ಎಲ್ಲಿಂದ ಕರೆ ಮಾಡ್ತಿರೋದು? ನಾವು ಸಕಲೇಶ್ವರ. ಹಾಂ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ ಹಲೋ, ಹೇಳಿ ಮೇಡಮ್. ನಾವು ಗ್ಯಾಸ್ಟ್ರಿಕ್ಕಿನ ಬಗ್ಗೆ ಹೇಳ್ತಿದ್ರಲ್ಲ, ಹೇಳಿ ಮೇಡಮ್. ಅದಕ್ಕೆ ಹೇಳೋಣ ಅಂತ. ಹೊಟ್ಟೆ ನೋವು ಸಣ್ಣಕ್ಕೆ ಓಕೆ, ಒಂದು ವಾರದಿಂದ. ಓಕೆ, ಅದನ್ನ ಕೇಳೋಣ ಅಂತ ಮಾಡ್ತೀವಿ. ಏನು ಹಿಂಸೆ ಆಗ್ತಾ ಇದೆ? ಹೊಟ್ಟೆ ಯಾವ ಭಾಗದಲ್ಲಿ ನೋವ್ತಾ ಇದೆ? ಹೆಂಗೆ? ಹೊಟ್ಟೆ ಇದು ಮಧ್ಯ ಎದೆ ಗುಣಕ್ಲಿ ಇರುತ್ತಲ್ಲ, ಹಾಂ, ಅಲ್ಲಿಂದ ನೋವು. ಓಕೆ. ಆಮೇಲೆ ಹೊಟ್ಟೆ ಎಲ್ಲ ಒಂಥರ ಊಟ ಸ್ವಲ್ಪ ಹೊತ್ತು ಎಲ್ಲ ಬಂದ್ಮೇಲೆ ಸಖತ್ ಸಣ್ಣ ಹೊಟ್ಟೆ ನೋವು ಬಂದಂಗೆ ಆಗುತ್ತೆ. ಓಕೆ. ಸೊ ಇದು ಊಟಕ್ಕಿಂತ ಮುಂಚೆ ಆಗುತ್ತಾ, ಊಟ ನಂತರ ಆಗುತ್ತಾ, ಅಥವಾ
ನಿವಾರಣೆ ಹೇಗೆ ಸಿಗುತ್ತೆ? ಊಟ ಮಾಡಿದ್ಮೇಲೂ ಆಗುತ್ತೆ, ಮೊದಲು ಈಗಲೂ ಹೊಟ್ಟೆ ನೋವು ಆಗ್ತಲೇ ಇರುತ್ತೆ. ಓಕೆ, ಸರಿ. ಹೊಟ್ಟೆ ನೋವು ಒಂಥರ. ಸೊ ಹೇಗೆ ಮ್ಯಾನೇಜ್ ಮಾಡ್ತೀರಾ, ಹೇಗೆ ಅದನ್ನು ಅಡ್ಜಸ್ಟ್ ಮಾಡ್ತಾ ಇದ್ದೀರಾ? ಅದೇ ಒಂದು ವಾರದಿಂದ ಗ್ಯಾಸ್ಟ್ರಿಕ್ ಮಾತ್ರೆ ತಿಂದೆ, ಕಡಿಮೆ ಆಗಿಲ್ಲ. ಓಕೆ, ಸರಿ. ಸೊ ಡೆಫಿನೆಟ್ಲಿ ಮೋಷನ್ಸಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಮೇಡಮ್? ಏನು ಹೇಳಿ? ಮೋಷನಲ್ಲಿ ಏನೋ ಸಮಸ್ಯೆ ಆಗ್ತಾ ಇದೆ? ಮೋಷನ್ಸ್ ಕರೆಕ್ಟಾಗಿ ಏನಿಲ್ಲ, ಓಕೆ, ಮೋಷನಲ್ಲಿ ಏನು ಸಮಸ್ಯೆ ಇಲ್ಲ. ಓಕೆ, ಸರಿ. ಸೊ ಈಗ ಗ್ಯಾಸ್ಟ್ರಿಕ್ ಮಾತ್ರೆ ತಿನ್ನ ನಂತರನೂ ಡೆಫಿನೆಟ್ಲಿ ಕಡಿಮೆ ಆಗ್ತಾ ಇಲ್ಲ ಅಂದರೆ ಈ ಜಸ್ಟ್ ಅಕ್ಯೂಟ್ ಫೇಸಸಲ್ಲಿ ಕಾಣಿಸ್ತಾ ಇದೆ. ಸೊ ಡೆಫಿನೆಟ್ಲಿ ಒಂದು ವೇಳೆ ಫಿಸಿಷಿಯನ್ ಅಥವಾ ವೈದ್ಯನ ಭೇಟಿ ಮಾಡಿ, ಸೊ ಎಕ್ಸಾಮಿನೇಷನ್ ಮಾಡಿಬಿಟ್ಟು ಎಲ್ಲ ಥರದ್ದು ನೋವು ಬರೀ ಗ್ಯಾಸ್ಟ್ರಿಕ್ಕಿಂದ ಇರುವಂಥದ್ದು ಆ ಥರ ಇರೋದಿಲ್ಲ. ಮೇ ಬಿ ಅಲ್ಲಿ ಡೆಫಿನೆಟ್ಲಿ ಬೇರೆ ಇನ್ಫೆಕ್ಷನ್ಸ್ ಕೂಡ ತೀರ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಇನ್ಫೆಕ್ಷನ್ಸ್ ಇದ್ದರೆ ಸಹ ಈ ಥರ ಪೇನ್ಸ್ ಬರ್ಬೋದು ಅಂತ. ಸೊ ಒಂದು ವೇಳೆ ಫಿಸಿಷಿಯನ್ಗೆ ಅಥವಾ ವೈದ್ಯನ ಭೇಟಿ ಮಾಡಿದರೆ ಸೊ ಡೆಫಿನೆಟ್ಲಿ ಎಕ್ಸಾಮಿನೇಷನ್ ಮಾಡಿ ಅವಶ್ಯಕತೆ ಇದ್ದರೆ ಒಂದು ಸಿಂಪಲ್ ಸ್ಕ್ಯಾನ್ ಮಾಡ್ತಾರೆ. ಸೊ ಈಗ ಅಕ್ಯೂಟ್ ಫೇಸಸಲ್ಲಿ ಇದ್ದರೆ ಸೊ ಅರ್ಲಿ ಡಯಾಗ್ನೋಸಿಸ್ ಮಾಡಿದರೆ ಉತ್ತಮ ಇರುತ್ತೆ, ಚಿಕಿತ್ಸೆ ಕೊಡಲಿಕ್ಕೂ ಡೆಫಿನೆಟ್ಲಿ ಈಸಿ ಆಗ್ತಾ ಬರ್ತಾ ಇರುತ್ತೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಇನ್ನು ನಿಮ್ಮ ಹೋಮಿಯೋಪತಿಲಿ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಇದೆ ಅಂತ ಹೇಳ್ತಾ ಇದ್ರಿ, ಮುಂದುವರಿಸಿ. ಈಗ ಹೋಮಿಯೋಪತಿ ಒಳಗಡೆ ನಾವು ಡೆಫಿನೆಟ್ಲಿ ಜನರಲಿ ಮೆಡಿಕೇಷನ್ಸ್ ಕೊಡ್ತೀವಿ. ಜನರಲ್ ಮೆಡಿಕೇಷನ್ಸ್ ಥರ ಮೆಡಿಸಿನ್ಸ್ ಇರೋದಿಲ್ಲ ಅಂತ. ಸೊ ಇದೇ ಒಂದು ಕಾರಣಕ್ಕೆ ಇದೇ ಔಷಧಿ ಕೆಲಸ ಮಾಡುತ್ತೆ ಆ ಥರ ಇರೋದಿಲ್ಲ. ಸೊ ಪ್ರತಿಯೊಬ್ಬರು ವ್ಯಕ್ತಿ ಡೆಫಿನೆಟ್ಲಿ ಡಿಫ್ರೆಂಟ್ ಇರುತ್ತೆ ಅಂತ. ಸೊ ಈ ಕಾನ್ಸ್ಟಿಟ್ಯೂಷನ್ ನಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಈ ಪ್ರೋಟೋಕಾಲ್ ಇನ್ವೋಕ್ ಮಾಡುವಾಗ ಈ ರಿಪೀಟೆಡ್ ಅಥವಾ ರಿಕರೆನ್ಸ್ ಟೆಂಡೆನ್ಸೀಸು ಪೇಷಂಟ್ಸ್ ಬಂದುಬಿಟ್ಟು ಹೇಳ್ತಾರೆ, ನಾವು ಸಾಕಷ್ಟು ವರ್ಷ ಸಾಕಷ್ಟು ತಿಂಗಳಿಂದ ಡೆಫಿನೆಟ್ಲಿ ಸಮಸ್ಯೆಯಿಂದ ಸಫರ್ ಆಗ್ತಾ ಇದ್ದೀವಿ ಅಂತ. ಸೊ ಈ ಥರ ರಿಕರೆನ್ಸಸ್ ಬರ್ತಾ ಬರ್ತಾ ಕಡಿಮೆ ಆಗುತ್ತೆ, ಬಿಕಾಸ್ ಎಲ್ಲ ಥರದ್ದು ಪ್ರಾಸೆಸಸ್ ಸೆಟ್ರೈಟ್ ಆಗ್ತಾ ಬರ್ತಾ ಇರುತ್ತೆ. ಸೊ ಈ ಥರ ಕಾನ್ಸ್ಟಿಟ್ಯೂಷನಲ್ ಮೆಡಿಕೇಷನ್ಸ್ ಅಲ್ಪ ಪ್ರಮಾಣದಲ್ಲಿ ಕೊಟ್ಟ ನಂತರ ಡೆಫಿನೆಟ್ಲಿ ತುಂಬಾ ಹೆಲ್ಪ್ ಆಗ್ತಾ ಬರ್ತಾ ಇರುತ್ತೆ. ಗ್ಯಾಸ್ಟ್ರಿಕ್ ಆಗಿರ್ಬೋದು, IBS ಆಗಿರ್ಬೋದು, ಈ ಥರ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಡೆಫಿನೆಟ್ಲಿ ಹೋಮಿಯೋಪತಿಕ್ ಮೆಡಿಕೇಷನ್ಸ್ ಭಾಳ ಹೆಲ್ಪ್ ಆಗುತ್ತೆ. ಅಲಾಂಗ್ ವಿತ್ ಮ್ಯಾನೇಜ್ಮೆಂಟ್ ಅಂತ ನಾವು ಹೇಳ್ತೀವಿ. ಅಲಾಂಗ್ ವಿತ್ ಅವ್ರಿಗೆ ಡಯಟ್ ಪ್ರಾಸೆಸಸ್ ಯಾವ ರೀತಿ ಆಗಿರಬೇಕು, ಯಾವ ರೀತಿ ಅವ್ರ ಲೈಫ್ ಸ್ಟೈಲಿಂದ ಆಗಿರಬೇಕು. ಸೊ ಕಂಪ್ಲೀಟ್ ಡೀಟೇಲ್ ಡಾಕ್ಟರ್ ಇನ್ನೊಬ್ರು ಕಾಲ್ ಇದ್ದಾರೆ, ಮಾತಾಡೋಣ. ಹೇಳಿಮ್ಮ, ಎಲ್ಲಿಂದ ಕರೆ ಮಾಡ್ತಿರೋದು? ನಗರದಿಂದ ಕರೆ ಮಾಡ್ತಾ ಇದ್ದೀನಿ ಮೇಡಮ್. ಹಾಂ, ನಿಮ್ಮ ಹೆಸರೇನು? ನಮ್ಮ ಹೆಸರು ಪೂರ್ಣಿಮಾ. ಹಾಂ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ. ಹಲೋ ಸರ್. ಹೇಳಿಮ್ಮ. ಸರ್, ನಮಗೆ 4-5 ಇಯರ್ಸಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಿದೆ. ಓಕೆ. ಅಂದ್ರೆ ನಾವು ಎಲ್ಲ ತರ ಎಂಡೋಸ್ಕೋಪಿ ಎಲ್ಲ ತರ ಮಾಡ್ತಿದೀವಿ. ಓಕೆ. ಅದು ಒಳಗಡೆ ಫುಡ್ ಪೈಪು ಸ್ವಲ್ಪ ಎಕ್ಸ್ಪೆಂಡ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಫುಡ್ ಪೈಪು ಎಕ್ಸ್ಪೆಂಡ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸರಿ. ಅದನ್ನ ಸರ್ಜರಿ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಏನ್ ಪ್ರಾಬ್ಲಮ್ ಇಲ್ಲ ಸರ್ ಸರ್ಜರಿ ಮಾಡಿಸಿದ್ರೆ? ಈಗ ಡೆಫಿನೆಟ್ಲಿ ನೀವು ಹೇಳ್ತಾ ಇದ್ರಿ ಸಮಸ್ಯೆ 4-5 ಇಯರ್ಸಿಂದ ಇದೆ. ಸೊ ನಾವು ಈ ಸಮಸ್ಯೆಯಿಂದ ನಿಮಗೆ ಏನು ಇಂಪ್ಯಾಕ್ಟ್ ಆಗ್ತಾ ಇದೆ ಒಂದು, ಆಮೇಲೆ ಆ ಇನ್ವೆಸ್ಟಿಗೇಷನ್ಸ್ ನೋಡಲೇಬೇಕಾಗುತ್ತೆ. ಸೊ ಎಷ್ಟಿದೆಯಾ, ಎಕ್ಸ್ಪ್ಯಾನ್ಷನ್ ಇದೆಯಾ, ಎಷ್ಟು ಎಕ್ಸ್ಪ್ಯಾಂಡ್ ಆಗಿದ್ದಾರಾ, ಯಾವ ಕಡೆ ಡೆಫಿನೆಟ್ಲಿ ಈ ಥರ ಸ್ವೆಲ್ಲಿಂಗ್ ಕಾಣಿಸ್ತಿದೆ ಅಂತ, ಏನದು ಗ್ರೋತ್ ಇದೆಯಾ ಅಂತ. ಸೊ ಡೆಫಿನೆಟ್ಲಿ ಒಂದು ವೇಳೆ ನಾವು ರಿಪೋರ್ಟ್ಸ್ ನೋಡಿದ್ರೆ ನಿಮ್ಮ ಕೇಸ್ ಒಳಗಡೆ ಡೆಫಿನೆಟ್ಲಿ ಒಪಿನಿಯನ್ ಕೊಡ್ಬೋದು ಅಂತ. ಸೊ ಈ ಥರ ಕೇಸಸ್ ಅಲ್ಲಿ ನಮಗೆ ಏನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಸ್ವಲ್ಪ ಬ್ಯಾಕ್ ಪೇನ್ ಬರುತ್ತೆ, ಒಂಥರ ನಮ್ಮ ಮೈಂಡ್ ರಿಲ್ಯಾಕ್ಸ್ ಇರಲ್ಲ, ಒಂಥರ ಏನೋ ಕಿರಿಕಿರಿ ಆಗುತ್ತೆ. ಓಕೆ, ಸರಿ. ಒಂಥರ ನಮ್ಗೆ ಒಂಥರ ಯಾವಾಗೂ ರೆಸ್ಟ್ ಮಾಡ್ಬೇಕು ಅನ್ಸುತ್ತೆ. ಓಕೆ, ಸರಿ, ಅರ್ಥ ಆಯ್ತು. ಸೊ ಡೆಫಿನೆಟ್ಲಿ ಹೇಳಿ ಚೆನ್ನಾಗಿ ತಿಂತೀವಿ. ಓಕೆ ಮೇಡಮ್, ಓಕೆ. ಸೊ ಈಗ ಬ್ಯಾಕ್ ಪೇನ್ ಬರಲಿಕ್ಕೆ ನಾನಾ ಥರ ಕಾರಣ ಇರುತ್ತೆ. ಮೇ ಬಿ ಸಿಂಪಲ್ ಯೂರಿನರಿ ಇನ್ಫೆಕ್ಷನ್ಸ್ ಆಗಿರ್ಬೋದು, ಮೂಳೆ ಕಳೆ ಸಮಸ್ಯೆ ಇದ್ದರೆ ಕೂಡ ಬ್ಯಾಕ್ ಪೇನ್ಸ್ ಬರ್ಬೋದು ಅಂತ. ಮಸಲ್ಸಲ್ಲಿ ಸ್ಪ್ಯಾಸಮ್ ಆದರೂ ಕೂಡ ಲಂಬಾಗೋ ಥರ ಬ್ಯಾಕ್ ಪೇನ್ ಬರುತ್ತೆ ಅಂತ. ಸೊ ನಾವು ಡೆಫಿನೆಟ್ಲಿ ಬರೀ ಕಾಸಸ್ ನೋಡಲೇಬೇಕಾಗುತ್ತೆ. ನೀವು ಹೇಳ್ತಾ ಇದ್ರಲ್ಲ ಈ ಥರ ಸಮಸ್ಯೆ ಎರಡೂ ಇದೆ ಅಂತ ನಿಮ್ಮ ಕಡೆ. ಸೊ ಹೋಮಿಯೋಪತಿ ಒಳಗಡೆ ಚಿಕಿತ್ಸೆ ನಾವು ಡೆಫಿನೆಟ್ಲಿ ಕಂಬೈನ್ ಕೊಡ್ತೀವಿ ಅಂತ. ಸೊ ಇದು ಬ್ಯಾಕ್ ಪೇನ್ಗೆ ಚಿಕಿತ್ಸೆ ಬೇರೆ, ಹೊಟ್ಟೆ ನೋವಿಗೆ ಚಿಕಿತ್ಸೆ ಬೇರೆ, ಆ ಥರ ಇಲ್ಲ. ಸೊ ಒಂದು ವೇಳೆ ವೈದ್ಯನ ಭೇಟಿ ಮಾಡಿ ಡೆಫಿನೆಟ್ಲಿ ಹೋಮಿಯೋಪತಿಕ್ ಮೆಡಿಕೇಷನ್ಸಲ್ಲಿ ನಿಮ್ಮ ಕೇಸ್ ಒಳಗಡೆ ಹೆಲ್ಪ್ ಆಗ್ಬೋದು. ಬಟ್ ರಿಪೋರ್ಟ್ ನೋಡೋವಂಥದ್ದು ಉತ್ತಮ. ರಿಪೋರ್ಟ್ ನೋಡ್ಕೊಂಡು ಡೆಫಿನೆಟ್ಲಿ ನಿಮ್ಮ ಕೇಸ್ ಒಳಗಡೆ ಒಪಿನಿಯನ್ ಕೊಡ್ಬೋದು. ಥ್ಯಾಂಕ್ ಯು ಪೂರ್ಣಿಮಾ. ಡಾಕ್ಟರ್, ಇನ್ನು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ IBS ಮತ್ತು ಗ್ಯಾಸ್ಟ್ರಿಕ್ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ, ಹಾಗಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ನೀವು ಕೂಡ IBS ಮತ್ತು ಗ್ಯಾಸ್ಟ್ರಿಕ್ನಿಂದ ಸಫರ್ ಮಾಡ್ತಾ ಇದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಡಾಕ್ಟರ್ನ ನೇರವಾಗಿ ಭೇಟಿಯಾಗಬಹುದು ಅಂತ ಹೇಳ್ತಾ, ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550001133 1800 10811212.